ಅವನಿಗೊಂದು ವ್ಯವಸ್ಥೆ ಆಗ್ಲೇಬೇಕು ಅಂತಿದ್ರೆ ಯಾರಲ್ಲಿ ದೂತ ಹೋಗುವಂದಾಕ್ಷಣ ಹೋಗುದೇನಾ? ಮತ್ತೆ ಹೋಗುವಂದಾಗ ತಿಳ್ಕೊಳ್ಳಿಕ್ಕಾಗ್ತದೆ ಒಡೆಯ. ಎಲ್ಲಿಗೆ ಹೋಗ್ತೀಯ ನೀನು? ನಂಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಹೋಗ್ತಾಯ್ತು. ನಂಗೆ ಗೊತ್ತಿಲ್ಲ ಎಲ್ಲಿಗೆ ಅಂತ ಕೇಳಬಾರ್ದ? ಕೇಳಿದ್ರು ಅದಕ್ಕೆ ಪ್ರಸಂಗನ ಆಗ್ತದೆ ನೀವೇ ಹೇಳುದಿಲ್ವಾ? ನೀನು ಮತ್ತು ಅತಿ ಪ್ರಸಂಗಿ ಆಗ್ಲಿಕ್ಕೆ ಮುಂಚೆನ ಆದ್ರೂ ನೀವಿದ್ದಾಗ ನಾನು ನೀನು ಅಂತಲ್ಲ, ಇನ್ನು ಸಾಲಿನವರೇ ಒಂದ್ ಜಾತಿ ಅಧಿಕ ಪ್ರಸಂಗಿಗಳು. ಹಾಗಲ್ಲ ನೋಡಿ, ನೀವಿದ್ದಾಗ ನಾನು ಮಾಡು ಅಂದ್ರೆ ನಾನೇ ದೊಡ್ಡ ಅಧಿಕ ಪ್ರಸಂಗಿ ಅಂತ ಹೇಳಿ ನಾನು ಮಾಡು. ನೀ ಮಾಡುದಿಲ್ಲ ಅಂದ್ರೆ ನಾನು ನಿಮ್ಮ ಕೊಡು ಗೌರವ ನೋಡು. 70 ಬಾಯಿ ಒಳಗುಂಟು ಎಲ್ಲ ಹೊರಗಾಕ್ಬಿಡ್ತೇನೆ. ನಿನ್ನೆದ್ರಿಗೆ ಅಂತದ್ ಮಾಡುದಿಲ್ಲ ಅಂದ್ರೆ ಗೌರವ. ಯಾರಿಗೆ ಏನ್ ಮಾಡಿಯ ಬಾಳ ಬಿಸಿ ಬಿಸಿ ಇದ್ರಿ. ಯಾರ ಎದುರಿಗೆ ಯಾರು ಮಾತಾಡ್ಬೇಕು ಅಂತ ಇಲ್ವೇನೋ? ಪರಿಪೂರ್ಣವಾದಂತಹ ಬಲಭದ್ರನ ಎದುರಿನಲ್ಲಿ ನೀ ಮಾತಾಡುದ ಎಷ್ಟೆಷ್ಟಿದೆ ಆ ಕಾರಣಕ್ಕಾಗಿ ಹೊರಟದ್ದಲ್ವಾ? ಒಳ್ಳೇದು. ಬಿಸಿ ಬಿಸಿ ಎಂತ ಈ ರೀತಿ ಬಿಸಿ ಬಿಸಿ ಇವತ್ತು? ಯಾರು ನೀವು? ಇವತ್ತು ಬಿಸಿ ಇಲ್ಲದೆ ಇನ್ನೇನು? ಉಂಟು ಇವತ್ತು. ಉಂಟು ಎಂತದ್ದು ಅಲ್ಲ ನಿಮ್ಮಲ್ಲಿ ನನ್ನಲ್ಲಿ ತಲೆ ಬಿಸಿ. ಪುಣ್ಯಾತ್ಮ ತಲೆ ಬಿಸಿ. ಯಾಕೆ ಬಿಸಿಲಿಗೆ ಹೋದ್ರಿ ನೀವು? ಯಾಕೆ ಬಿಸಿಲಿಗೆ ಯಾಕೆ ಹೋದ್ರಿ ನೀವು? ತಲೆ ಬಿಸಿ ಆಯ್ತು ಅಂದ್ರೆ ಬಿಸಿಲಿಗೆ ಹೋದ್ರೆ ತಲೆ ಬಿಸಿ ಅದಾಗುದ? ಮತ್ತೆ ಹಾಗೆ ಅಲ್ವಾ ಬಿಸಿ ಆಗುದು? ಚಳಿ ಆಗುದು ಮತ್ತೆ ಹೊರಗಡೆ ಹೋದ್ರಲ್ವಾ? ಮಾನಸಿಕವೋ ಮಾನಸಿಕ ನಂಗೆ ಗೊತ್ತಾಯ್ತು. ಏನು ಮಾನಸಿಕ ಪಾಪಿ ಜೋರಾಯ್ತು ಮತ್ತು ಈಗ ಒಂದಲ್ವಾ? ಮಾನಸಿಕ ಹಿಂಸೆ ಯಾರಿಂದ ಯಾವಾಗ ಎಂತಾಯ್ತು? ಅದರ ಅಧಿಕ ಪ್ರಸಂಗ ನೀನು ಬೇಡ ಬೇಡ. ನಾ ಮಾಡುದಿಲ್ಲ. ಹೌದಲ್ಲ? ಅಧಿಕ ಪ್ರಸಂಗ ನಾ ಮಾಡುದಿಲ್ಲ. ಇಷ್ಟೊತ್ತರ ಎಲ್ಲಿದ್ದ? ಬಾಗ್ಲಲ್ಲಿ ಇದ್ದೆ ಒಡೆಯ. ಹೌದಾ? ಹೌದೌದು. ಏನ್ ಮಾಡ್ತೆ ಬಾಗ್ಲಲ್ಲಿ ನಿಂತ್ಕೊಂಡು? ಒಳಗೆ ಬರುವವ್ರನ್ನ ಒಳಗೆ ಬಿಟ್ಟೆ, ಹೊರಗೆ ಹೋಗೋರು ಹೊರಗೆ ಕಳಿಸ್ದೆ ಒಡೆಯ. ಹೊರಗೆ ಹೋಗೋರು ಹೊರಗೆ ಕಳಿಸ್ದೆ, ಒಳಗೆ ಹೋಗೋರು ಒಳಗೆ ಬಿಟ್ಟೆ. ಒಳಗೆ ಹೋಗುವವರನ್ನ ಬಿಡುವುದು, ಹೊರಗೆ ಹೋಗುವವರನ್ನ ಕಳಿಸೋದು. ಹಾಗೆ ಕಳಿಸ್ತೀಯಾ? ಇಲ್ಲ ಒಡೆಯ. ಏನು ಇಲ್ಲಿಂದ ಏನಾದ್ರು ತಗೊಂಡು ಹೋದ್ರ ಹಾಗೂ ಅವ್ರ ಚೀಲ ಎಲ್ಲ ನೋಡೇ ಕಳಿಸುದು. ನಾನು ಪರೀಕ್ಷೆ ಮಾಡಿ ಹೊರಗೆ ಹೋಗುವಾಗೂ ಚೀಲ ನೋಡ್ತೇನೆ, ಒಳಗೆ ಬರುವಾಗೂ ಚೀಲ ನೋಡ್ತೇನೆ. ನಮ್ಮ ನಿರ್ಣಯವೇ ಹಾಗೆ. ಹೌದು ಒಡೆಯ ಅಲ್ವಾ? ಆದ್ರೆ ಇವತ್ತು ಹಾಗಲ್ಲ. ಇವತ್ತು ಸ್ವಲ್ಪ ಬದಲಾವಣೆ ಮಾಡ್ಬೇಕು ನೀನು. ಹೌದಾ? ಯಾರೇ ಒಳಗೆ ಬರುದು ಬಾಗಿಲು ಕಾಯುವ ಕೆಲಸವೇ ಇಲ್ಲ ಇವತ್ತು. ಬಾಗಿಲು ಕಾಯುವುದೇ. ನೀ ಬಾಗಿಲು ಕಾಯ್ದೆ ಮತ್ತೆ ಪೀಠದ ಮೇಲೆ ಕುತ್ಕೊಳ್ಳಿಕ್ಕೆ ಆಗುದಿಲ್ಲ. ಬಿಟ್ಟು ಕೊಡ್ತಾರ? ಕನಸಿನಲ್ಲಿ ಯೋಚನೆ ಮಾಡಬೇಡ. ಏನೋ ಕನಸೇ ಕಾಣೋದಿಲ್ಲ. ಮತ್ತು ನಿನಗೊಂದು ಅಪಾಯ. ಎಲ್ಲಾದ್ರೂ ದೊರೆತು ಬರ್ತದೆ ಅಂತಂದ್ರೆ ಆರೋಗ್ಯ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆ ಉಂಟು. ಅದೆಲ್ಲ ಆಲೋಚನೆ ಮಾಡಬೇಡ. ಹಾಗಿದ್ರೆ ಅದಲ್ವಾ ನಿನ್ನಲ್ಲಿ ಹೇಳುವುದೇನು? ಒಳಗೆ ಇವತ್ತು ಯಾರೇ ಬರ್ಲಿ, ಎಂತವರೇ ಬರ್ಲಿ, ಅವ್ರನ್ನು ಒಳಗೆ ಬಿಡು. ಮತ್ತೆ ಮಾಡ್ತಾ ಇದ್ದೇನೆ ಹೇಳ್ತೇನೆ. ಬಂದವರಲ್ಲಿ ಯಾಕೆ ಏನು ಹೇಗೆ ಎನ್ನುವುದನ್ನು ನಾವು ವಿಚಾರ ಮಾಡಿಕೊಡ್ತೇವೆ. ಸರಿ ಸರಿ ಸರಿ. ಹೌದಾ? ನಿಂಗ ತಲೆ ಬಿಸಿ ಬೇಡ. ಆದ್ರೆ ಅವು ಬಂದ್ರೆ ಮಾತ್ರ ಬಿಡ್ಬೇಡ. ಅವು ಬಂದು ಕೂತಾಯ್ತಲ್ಲ ಕೂತಿದ್ದಾನೆ. ಅವ ಅಲ್ವಾ? ಮತ್ತೆ ಇವ ಬಂದ್ರೆ ಬಿಡ್ಬೇಡ. ಬಂದಿದ್ದ ಹೋದ ಅಣ್ಣ ಎಲ್ಲೋದವ? ಇವ ಅಲ್ವಾ? ಮತ್ತೆ ಆ ಕೊರಿಯ ಬಂದ್ರೆ ಬಿಡ್ಬೇಡ. ಓ ಕರೀನಾ? ಪುಪ್ಪನ್ ತಮ್ಮ. ಪುಪ್ಪನ್ ತಮ್ಮ ಯಾಕೆ ಅಣ್ಣ ಸಿಟ್ಟು ಮಾಡ್ತೀರಿ ನೀವು? ಉಪ್ಪನ ಕರ್ಮ. ಆ ಕರಿಯ ಅಂದ್ರೆ ನನ್ನ ತಮ್ಮ ಕೃಷ್ಣ ಅಂದ್ರೆ ನಾಲ್ಕು ಉಪ್ಪನ ಹೋಗಿ ನಿಮ್ಮನ್ನು ಕುಪ್ಪನ ಮಾಡ್ಬಿಟ್ಟ. ಮೊದಲೇ ಮಾನಸಿಕ ಮತ್ತು ಹೆಚ್ಚಾದ್ರೆ ಹೌದಾ? ಹಾಗಿದ್ರೆ ಇವತ್ತು ಬಾಗಿಲಿನಲ್ಲಿ ಹೋಗಿ ನಿಲ್ಲಬೇಕು. ಅವ ಬಂದ ಅಂತಾದ್ರೆ ನೀ ಮಾಡಬೇಕಾದದ್ದು ಇಷ್ಟೇ. ಯಾರು ನಿಲ್ಲ ಮೂರ್ಖ ನಿವಾಸ ಅಂತ ಹೇಳ್ಬೇಕು. ಬಂದ ಅಂತಾದ್ರೆ ಅಲ್ಲಿ ನೀನು ಬಲಭದ್ರನಾಗಿ ವ್ಯವಹರಿಸಬೇಕು. ಯಾರ ನೀನು?
ಮುಚ್ಚು ಬಾಯ್ ನಿಲ್ಲ ಮೂರ್ಖ ಶಿಖಾಮಣಿ ಇಷ್ಟು ಮಾಡಿ ಸಾಕಲ್ಲ ಅಲ್ಲಿ ಅಭಿನಯ ಅಲ್ಲಿ ಮಾಡ್ಬೇಕಂತ ಇಲ್ಲಿ ಮಾಡ್ತೋರ ಸಿಗ್ತದೆ ಈ ತಿಂಗಳ ವೇತನ ಹೆಚ್ಚು ಮಾಡಿದ್ದೆ ಒಂದ್ಸಲ ಹೇಳ್ರಿ ಇಷ್ಟು ಹೆಚ್ಚು ಮಾಡಿದ್ರಿ ನೀವು 5 ಸರಿ ಹೇಳ್ರಿ ಎಷ್ಟು ಹೆಚ್ಚು ಮಾಡ್ತೀರಿ ನಿರೀಕ್ಷಿಸದ ಆಗುವ ಯೋಚನೆ ಮಾಡಬೇಡ ಎಲ್ಲಾದ್ರೂ ನಾವು ತಪ್ಪಿ ಒಳಗೆ ಬಂದ್ರೆ ನಿನ್ನ ಹೆಂಡತಿ ಮಕ್ಕಳು ಹೊಣೆ ಮತ್ತೊಬ್ರು ಹೊರಬೇಕಾಗ್ತದೆ ಏನ ಸಲಿಗೆ ಕೊಟ್ಟ ಶ್ವಾನ ಯಜಮಾನನ ನೊಸಲು ನೆಕ್ಕಿತ್ತು ಅಂತ ಒಂದು ಮಾತುಂಟು. ಈ ಮಾತು ಯಾಕೆ ನೋಡಿ ಸಂದರ್ಭವಲ್ಲದ ಸಂದರ್ಭದಲ್ಲಿ ಸಂದರ್ಭ ನಿಂದೆ ಯಾವ ಸಂದರ್ಭ ಏನೋ ಅಲ್ಲಿ ಹೋಗಿ ಮತ್ತೊಮ್ಮೆ ಹೇಳಂತಂದ್ರೆ ನೀ ಮತ್ತೆ ಹಂಗೆ ಹೇಳುದೇನ ಅಂತ ಮಾತಾಡ್ತೀವಿ ಒಡಿಯ ಅವ್ರು ಸುಲಭವಾದ ಬಲರಾಮ ಪ್ರಭುಗಳು ಅಂದ್ರೆ ನೀವು ಹೋಗಿ ಬಲರಾಮ ಆಗು ಅಂತ ಹೇಳಿದ್ದೀರಿ ಒಬ್ಬೊಬ್ರು ಬಲರಾಮ ಬಂತು ಅಂತ ನೋಡ್ಬೇಕು. 1 ತಿಂಗಳಿಂದ ಇಷ್ಟು ಪುಸ್ತಕ ಎಲ್ಲ ಇಟ್ಕೊಂಡು ಓದ್ಕೊಂಡು ಅದ್ರಲ್ಲಿ ಎಷ್ಟು ನೆನಪಾಗ್ತದೆ ಅದನ್ನೆಲ್ಲ ಸುತ್ತು ಬಳಸಿ ಹೇಳಿ 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 ಇಡುವಂತವ್ರು ಎಷ್ಟು ಜನ ಇದ್ದಾರೆ ಅಂತಂದ್ರೆ 4 ವಾಕ್ಯ ಬಲರಾಮ್ ಹೇಳಿಕ್ಕೆ ನಂಗೆ ಎಷ್ಟೊತ್ತು ಬೇಕಾಗ್ಬೋದು ಒಡಿಯ ನಾನು ಅಷ್ಟು ಒಂದು ಸಿದ್ಧತೆ ಬೇಕು. ಸಣ್ಣ ಪುಟ್ಟ ವಿಷಯ ಅಲ್ಲ ಅದು ಬಲರಾಮ ಆಗುದು ಒಂದು ಭಾಗದಲ್ಲಿ ಅದು ಎಲ್ಲೆಲ್ಲೋ ಅಲ್ಲ ಪೀಠದಲ್ಲಿ ಆಗ್ಬಿಡ್ಬೋದು ಯಾರ ಭಾಗದಲ್ಲಿ ಆಗ್ಬೇಕು ನೋಡಿ ಬಲರಾಮ ನಂಗೆ ಪುಸ್ತಕ ಬೇಡ ಅಂತ ನಾ ಮಾಡ್ತೀನಿ ಯಾರ ಹತ್ರ ಕೇಳುತ್ತಿಲ್ಲ ನಾ ಮಾಡ್ತೇನೆ ಒಬ್ಬೊಬ್ರು ತಲೆ ಬಿಸಿ ನೋಡ್ಬೇಕು ನೋಡಿ ಮತ್ತೆ ಯಾರ್ಯಾರಿಗೂ ಆರೋಗ್ಯ ಅಂತ ಆಗ್ತದೆ ಹೇಳುದು ಮತ್ತೆ ಬಾಗಿಲು ಬಲರಾಮ ಅಲ್ವಾ ನಾ ಮಾಡ್ತೇನೆ ಬಾಗಿಲು ಬಲರಾಮಲೆಂದು ತಲೆ ಬಿಸಿ ಬರ್ತೀನಿ ಇದು ನಮ್ಮ ಅವಸ್ಥೆ ಬೇಕಾ ಸ್ವಾಮಿ ಹೋಗಿ ಹೋಗಿ ಅವನು ಒಣಗಿ ಬಿಡಬೇಡ ಅಂತ ಹೇಳ್ತಾ ಇದ್ದಾರೆ. ಅವ್ರು ಯಾರು ಇವರು ಯುವರಾಜರು ಇವ್ರು ಮಹಾರಾಜ ತಡಿಲಿಕ್ಕುಂಟ ಆದ್ರೆ ಏನ್ ಮಾಡುವ ನಮ್ಮ ಉದ್ಯೋಗ ನಮ್ಮ ಕರ್ತವ್ಯ ಹೇಳ್ದಾಗ ಕೇಳೋದು ನಮ್ಮ ಕೆಲಸ ಅಲ್ವಾ ಅಲ್ಲಿ ಹೋಗುವ. ಮಣಿಸಾಲು ಮಂಟಪಗಳಿಂದ ಕಟುಭದ್ರ ಕೋಟೆಗಳಿಂದ ಗಜ ದುರ್ಗ ರಥ ಸಾಲುಗಳಿಂದ ಪರಿಜನರು ಸ್ತುತಿಸುವವರಿಂದ ಹೀಗೆ ಸರ್ವ ವಿಧದಲ್ಲಿಯೂ ಸಮರ್ಥನೀಯವಾಗಿ ಬೆಳೆದಿರುತ್ತದೆ ನಮ್ಮ ದ್ವಾರಕಾ ನಗರ. ನಮ್ಮಣ್ಣ ಬಲಭದ್ರ ಇಲ್ಲಿ ಪ್ರಭುವಾಗಿ ವಿಭುವಾಗಿ ರಂಜಿಸ್ತಾ ಇದ್ದಾನೆ. ನಾನಂತೂ ನನ್ನದೇ ಆದಂತಹ ವ್ಯವಹಾರದಲ್ಲಿ ತೊಡಗಿಕೊಂಡವರಿದ್ದೇನೆ. ಶಾಶ್ವತವಾದಂತಹ ಸುಖವನ್ನು ನೀಡುವ ಮುಕ್ತಿಧಾಮ ಎಂಬ ಅರ್ಥವ್ಯಾಪ್ತಿಯಲ್ಲಿ ನಾವಿರುವ ಈ ಸ್ಥಳವನ್ನು ದ್ವಾರಕಾ ಅಂತ ಕರೆದದ್ದು. ಆದ್ರೆ ಅತಿಯಾದರೆ ಅಮೃತ ವಿಷವಾಗುವ ಹಾಗೆ ಅತಿಯಾದಂತಹ ಸುಖ ಎನ್ನುವುದು ಕೆಲವರಿಗೆ ಆಲಸ್ಯವನ್ನು, ಇನ್ನು ಕೆಲವರಿಗೆ ಅಹಂಕಾರವನ್ನು ತಂದು ಕೊಡ್ತದೋ ಅಂತ ಯೋಚನೆ ಮಾಡ್ತಾ ಇದ್ದದ್ದು.
3 ದಿನದಿಂದ ನಡೆದ ಸಭೆಗೆ ಹೋದದ್ದಿಲ್ಲ. ಇವತ್ತಾದ್ರೂ ಬೇಗ ಹೋಗೋಣ ಅಂತ ಹೊರಟದ್ದು ಹೌದು, ಆದ್ರೂ ತಡವಾಗಿ ಹೋಗಿದೆ. ಈಗ ಇಲ್ಲಿ ಬಂದು ನೋಡಿದ್ರೆ ದ್ವಾರಕ ಇದ್ದದ್ರಿಂದ ಚಾರಕ ನಿದ್ದೆ ಮಾಡ್ತಾ ಇದ್ದಾರೆ. ಹೀಗೆ ಇದ್ದವರೆಲ್ಲ ನಿದ್ದೆ ಮಾಡ್ತಾ ಇದ್ರೆ ನಾವೇನ್ ಮಾಡುದು? ಹೇಗೂ ನಮ್ಮ ಕೆಲಸ ನಾವು ಮಾಡ್ಲೇಬೇಕಲ್ಲ. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದಗೋಪ ಕುಮಾರಾಯ ನಿನ್ನೆ ಮೊನ್ನೆವರೆಗೆ ಸುಮಾರಿಗಾದ್ರೂ ಸರಿ ಇದ್ದೇನೆ. ಇವತ್ತೇನಾಯ್ತು ನಿನಗೆ? ಎಲ್ಲರಿಗೂ ಮಾನಸಿಕ ಶುರುವಾಯ್ತು. ಅವ್ರ ಹತ್ರ ಹೋಗ್ ಬನ್ನ ಅವರೇ ಮಾನಸಿಕ ಅಂದ್ರ ಅವ್ರಿಗೆ ನಂಗೂ ಮಾನಸಿಕ ಆಯ್ತಾ? ನೀ ಸರಿ ಇದ್ದವ್ರ ಹತ್ರ ಹೋಗುದೇ ಇಲ್ಲ ಅಂತ ಹಾಗೇನೋ ಆಗಿದೆ. ಮತ್ತೆ ಯಾಕೆ ಮೊದಲು ನಿಲ್ಲಲ್ಲಿ ಮೂರ್ಖ ಹಾಗೆ ಬಾಯಿಗೆ ಬಂದಾಗ ಬೈದೆ. ಹೌದೌದು. ಈಗ ಕೃಷ್ಣಾಯ ವಾಸುದೇವ ಅಂತ ಸ್ತುತಿ ಮಾಡ್ತಾ ಇದ್ದೆ. ಆಮೇಲೆ ಸ್ತುತಿ ಮಾಡಿದ್ ನಾನು ಯಾವತ್ತು ನಿಮಗ್ ಮಾಡುವ ನಮಸ್ಕಾರ ಎಂದಿನ ಪದ್ಧತಿ ಅದು. ಇದು ಮೊದಲು ಬೈದದ್ದು. ಬೈದದ್ದ ಮೊದಲು ನಾನಲ್ಲ, ಯಾರಾದ್ರೂ ಬೈಲಿಕ್ಕುಂಟ ನಿಮಗೆ? ಹಾ, ಅದು ಇಲ್ಲಿ ಇವತ್ತು ಹೀಗೆ ನಿಮಗೆ ಬಾಯಿ ಬಂದಾಗ ಬೈದ್ರೆ ಬಿಟ್ಟಾರೆ ಇವರೆಲ್ಲ. ಈ ಪ್ರಜೆಗಳು ಸುಮ್ಮನಿದ್ದಾರೆ ಅಂದ್ರೆ ಗೊತ್ತಿದ್ದು ಬೈದದ್ದು ಯಾಕೆ? ಅಂದ್ರೆ ಉಳಿದ ದಿವಸ ಎಲ್ಲ ಬೈತಾ ಇರ್ತಾರೆ ಅಂತ ಹೇಳುವ ಎಂತದಲ್ಲ. ಇದು ನಿಮ್ಮೂರಲ್ಲ. ಈ ದ್ವಾರಕ್ಕೆ ನಿಮ್ಗೆ ಯಾರೆಂತ ಹೇಳಿಕ್ಕುಂಟು? ಯುವರಾಜರು ನೀವು ನನ್ನಂತ ಒಬ್ಬ ಮಾತಾಡ್ಲಿಕ್ಕುಂಟ? ಆದ್ರೂ ಹೇಳಿದ್ ಹೌದು ಅಂತ ಆದ್ರೆ ಹಾಗಂತ ನೀವು ಮಾತಾಡೋದಕ್ಕೆ ಕಟ್ ಮಾಡುದಿಲ್ಲ, ಜೋರ್ ಮಾಡುದಿಲ್ಲ ಅಂತ. ಜೋರ್ ಮಾಡಿದ್ದಿಲ್ಲ, ಎಲ್ಲರೂ ನಿಧಾನ ಮಾತಾಡ್ತೆ ಅಂತ. ಹಾಗಾಗಿ ಅದು ನಿನ್ನದಲ್ಲ, ನಾನಾಗಿ ಹೇಳಿದ್ದಲ್ಲ. ಅದು ಯಾರ್ದು? ಬಲರಾಮ ಪ್ರಭುಗಳು ಹೇಳಿ ಕಳಿಸಿದ್ದು. ಅಂದ್ರೆ ಇಲ್ಲಿ ಯಜಮಾನ್ರು ಯಜಮಾನ್ರು ಹಾಗೆ ಹೇಳು ಅಂತ ಹೇಳಿದ್ರ? ಹೌದು, ನಿಮ್ಗೆ ಹಾಗೆ ಹೇಳು ಅಂತ ಹೇಳಿ. ಇದು ಗೊತ್ತಿಲ್ಲ. ಯಜಮಾನ್ರು ಹೇಳಿದಕ್ಕೆಲ್ಲ ಹೂ ಹಾಕ್ಬೇಕು ಬಿಟ್ರೆ ಹೇಳಿದ್ದನ್ನೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ಹೌದೌದು. ಅವ್ರು ಕೆಲವು ಸಲ ಬೈತಾ, ಅವ್ರು ಬೈಯುವಾಗ ನಾವು ಎದುರು ಉತ್ತರ ಕೊಡ್ಲಿಕ್ಕಿಲ್ಲ, ಸುಮ್ಮನೆ ನಿಂತ್ಕೊಳ್ಳು. ಆಗ ಅವ್ರ ಮನಸ್ಸಿಗೆ ಸಮಾಧಾನ. ಹುಡುಗನ ನಾನು ಎಷ್ಟೇ ಬೈದ್ರು ಸುಮ್ಮನೆ ಇದ್ದಾನೆ, ಒಳ್ಳೆ ಹುಡುಗ ಅಂತ ಹೇಳ್ತಾರೆ. ಇನ್ನೂ ಒಂದು ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗೋದು ಕೇಳ್ತೇನೆ. ಹೆಂಡತಿ ಆದವಳು ತನಗೆ ಅದನ್ನ ತಂದ್ಕೊಡಿ, ಇದನ್ನ ತಂದ್ಕೊಡಿ, ಒಳ್ಳೆ ಬಂಗಾರದ ಸರ ತಂದ್ಕೊಡಿ ಅಂತ ಹೇಳಿದಾಗ ಆಗುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ತಂದು ಕೊಡುವ ಅಂತ ಹೇಳ್ಬೇಕು, ತಂದು ಕೊಡುವ ಅಂತ ಹೇಳ್ಬೇಕು. ಆಗ ಅವಳಿಗೆ ಸಮಾಧಾನ ಏನು ಗೊತ್ತಾ? ತನ್ನ ಗಂಡ ತನ್ನ ಮಾತು ಕೇಳ್ತಾ ಇದ್ದಾನೆ ಅಂತ ಸಮಾಧಾನ. ಹೀಗೆ ಕೆಲವು ದಿನ ಜಾರಿಸ್ಲಿಕ್ಕೆ ಆಗ್ತದೆ. ಏನ್ ನೋಡುದು ನಾನು, ಯಾವಾಗ ನೀವು ಸರ ತಂದು ಕೊಡುವ ಅಂತ ಹೇಳುದೇ ಒಳ್ಳೇದು ಅಂತ ಹೇಳಿದ್ರ ಅದೇ ನೋಡಿದೆ. ಒಂದು ಸುಧಾರಿಸುದೇ ಕಷ್ಟ. ಹ್ಯಾಗ 16,008 ಸುಧಾರಿಸ್ತಾ ಇದ್ರಿ, ಅದ್ರ ಸೂತ್ರ ಏನು ಅಂತ ಈಗ ಗೊತ್ತಾಯ್ತು. ಸಂಸಾರದ ಸೂತ್ರ ಹಾಗೆ ಇರುವುದು. ಅದೇ ರೀತಿಯಲ್ಲಿ ಯಜಮಾನ್ರು ಏನ್ ಬೈದ್ರು ಸುಮ್ಮನಿರ್ಬೇಕಾ? ಅದೇ ನೋಡುದು, ಒಂದೇ ಯಜಮಾನ್ರ ಜೊತೆಗೆ ಹೇಗೆ ಇಷ್ಟೆಲ್ಲ ಬರ್ತಿದ್ರಿ ಅಂತ ಈಗ ಗೊತ್ತಾಯ್ತು ನನಗೆ. ಇದೇ ಅಣ್ಣ ಅವ್ರದೇ ಪ್ರಭುಗಳು. ಯಾಕೆ ಶೀಘ್ರ ಕೋಪಿ ದೀರ್ಘ ದ್ವೇಷ ಅಲ್ಲ. ಮೊದಲು ಬಾಯಿಗೆ ಬಂದಾಗ ಹೇಳುದು ನೋಡಿದ್ರೆ ಏನೋ ಆಗುತ್ತದೆ ಅಂತ, ಆಮೇಲೆ ಏನಿಲ್ಲ ಸಮಾಧಾನ ಪಡಿಸ್ತಾರೆ. ಈಗ ಸರಿ, ಅಣ್ಣ ಹೇಳಿದ್ದಾನೆ ದ್ವಾರದಲ್ಲಿ ಕೃಷ್ಣ ಬಂದ್ರೆ ಒಳಗೆ ಬಿಡಬೇಡ ಎನ್ನುವ. ಬಿಡಬೇಡಿ ಅಂತ ಹೇಳಿದ್ದಾರೆ ನಮ್ಮ ಅಣ್ಣ. ಈಗ ಇದ್ದಾಗ ಇನ್ನೂ ಸ್ವಲ್ಪ ಹೊತ್ತು ಇರ್ತಾನೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಹೌದಾ? ಆಮೇಲೆ ನಿನ್ನನ್ನೇ ಕರೆದು ಏನೋ ನಾನ್ ಬೇಕಾದಷ್ಟು ಹೇಳ್ತೇನೆ, ಅವ್ನು ನನ್ನ ತಮ್ಮ ಹೌದಲ್ವಾ, ನೀನ್ ಯಾಕೆ ಒಳಗೆ ಅವನ್ ದಾರಿ ಬಿಡ್ಲಿಲ್ಲ ಅಂತ ಕೇಳಿದ್ರೆ ಕೊಲ್ಲಪ್ಪ ಗುಂಡಪ್ಪ ಸೇರಿ ನಾನು ಹೇಗಾದ್ರೂ ತಪ್ಪಿಸಿಕೊಡ್ತೇನೆ. ಕಷ್ಟ ಆಗುದು ನನಗೆ. ಅದಲ್ಲ, ಒಳಗ್ ಬಿಟ್ಟರೆ ನನ್ನ ತಲೆ ಹೋಗ್ತದೆ ಹೇಳಿದ್ದಾರೆ. ಒಳಗ್ ಬಿಟ್ರೆ ತಲೆ ಹೋಗ್ತದೆ ಹೇಳಿದ್ದಾರೆ. ಹೋಗ್ಲಿ ಬಿಡ, ಸತ್ಯ. ಆಗಲ್ಲ ಸ್ವಾಮಿ, ಎಲ್ಲರೂ ಸಾಯುವವರೇ. ಹೌದು. ಅದು ಮಲ್ಲಿರುವ ಸಂಸಾರ, ಹೆಂಡತಿ ಮಕ್ಕಳೆಲ್ಲ ಅನಾಥ ಆಗ್ತದಲ್ಲ. ನಿನ್ನ ಹೆಂಡತಿ ಮಕ್ಕಳಲ್ಲ? ಹೌದು. ನಾವು ನೋಡ್ಕೊಳ್ಳುದು. ನಾಳೆಯಿಂದ 16,008 ಅಲ್ಲ 9. ಮತ್ತೆ ಎಂತ ಹೇಳ್ತಾ ಇದ್ದೀನಿ? ಹಾಗಲ್ಲ, ನಿನ್ನ ಹೆಂಡತಿ ಮಕ್ಕಳಿಗೆ ನಿನಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ನಾನು ನೋಡಿಕೊಳ್ತೇನೆ ಅಂತ ಹೇಳಿದ್ದೆ. ಹೌದಾ? ಆ ವಿಶ್ವಾಸ ಉಂಟು. ನೀವ್ ಹೇಳದಂತೆ ಈಗ ಒಳಗೆ ಬಿಟ್ರೆ ತಲೆ ತೆಗೆಯುವುದು ಹೌದು. ಬಿಡದೆ ಇದ್ರು ನೀವ್ ಹೇಳದಂತೆ ಯಾಕೆ ಬಿಡ್ಲಿಲ್ಲ ಕೇಳ್ಕೊಂಡು ಅವಾಗಲೂ ಉದ್ಯೋಗ ತೆಗೆದ್ರೆ ತಲೆ ತೆಗೆದಾಕ್ರೆ ಕಷ್ಟ ಆಗ್ತದೆ. ನಾವು ಬಹುಶಃ ನಿನಗೆ ಇಲ್ಲಿವರೆಗೆ ಸನ್ಮಾನ ಆದದ್ದು ಸುಳ್ಳಲ್ಲ? ಯಜಮಾನ್ರು ಹೇಳಿರ್ಬೇಕು, ಈ ಸಲ ಸಂಬಳ ಹೆಚ್ಚು ಕೇಳಬೇಡ, ಅದಕ್ಕೆ ಸೇರಿಸಿ ಸನ್ಮಾನಿಸ್ತೇನೆ ಅಂತ ಹೇಳಿರ್ಬೇಕು. ಇದು ಸನ್ಮಾನ ಆದವರಿಗೆಲ್ಲ ತಾಗ್ತದ? ಸುದ್ದಿ ಮಾತ್ರ ನಮ್ಮಿಬ್ರದೇ ಮಾತಾಡುವ. ಈ ಸಲ ನೀವು ಹೋಗಿ ಬೇರೆ ಎಂತದ್ದೇ ಹೇಳಬೇಡ. ದ್ವಾರದಲ್ಲಿ ಕಿರಿರಾಯರು ಬಂದಿದ್ದಾರೆ, ಒಳಗೆ ಬರಲಪ್ಪಣೆ ದೊರೆಯದೆ ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾಕು, ಒಳ್ಳೆ ಸನ್ಮಾನ ಆಗ್ತದೆ.
ಅಲ್ಲ ಅವ್ರು ಶಾಲೆಲ್ಲ ಎಲ್ಲಿಟ್ಕೊಂಡಿದ್ದಾರೆ ಏನು ಎಲ್ಲಿದ್ದಾರೆ ಮತ್ತೆ ತರಬೇಕಾದ ಅಗತ್ಯ ಇಲ್ಲ. 2 ಶಾಲೆ ಬೇಕು, 2 ಜನ ಮಕ್ಕಳ ಮನೆಯಲ್ಲಿ ಮತ್ತೆ ರಗಳೆ ಶುರು ಆಗ್ತದೆ. ನೀವು ಹೆಂಡತಿ ಸುಧಾರಿಸುದು ಹೇಳಿದ್ರಿ, ಮಕ್ಕಳು ಸುಧಾರಿಸುದು ಹೇಗೆ ಹೇಳಿಲ್ಲ. ಅಲ್ಲ ಖಂಡಿತ ಈ ಸಲ ಸುಧಾರಿಸಿದ್ರೆ ಅನುಕೂಲ ಮಾಡಿಕೊಡ್ತಾರೆ. ಹೋಗು ನಾ ಮತ್ತೆ ಇಲ್ಲಿ ಹೋಗುದಿಲ್ಲ. ಅಲ್ಲ ಅದೊಂದು ದಯವಿಟ್ಟು ಕೈ ಮುಗೀತೆ, ನನ್ನ ಸನ್ಮಾನ ನೋಡ್ಬೇಕು ಅಂತ ಹೇಳಿ ನೀವು ಆಫೀಸರ್ ಓಡ್ ಬರ್ಬೇಡಿ. ನೀವೊಂದು ಇಲ್ಲೇ ಎಷ್ಟು ಸನ್ಮಾನ ಆಗೋದು ನೀವು ನೋಡೋದು ಬೇಡ, ಇಲ್ಲೇ ನನ್ನ ಕಡೆ ಹೇಳ್ತೆ ಹೇಗೆ. ಆಯ್ತು ಭಾಮೆಯರಿದ್ದು ಹೆಣ್ಣು ಮಕ್ಕಳನ್ನೇ ಭಾಮೆಯರು ಅಂತ ಕರೆಯುವುದು. ಆದ್ರೆ ನಾನು ಆಗ ಸತ್ಯಭಾಮ ಅಥವಾ ಸತ್ಯಭಾಮ ದೇವಿ. 100ಕ್ಕೆ 100 ಹೆಣ್ಣು ಯಾರು ಕೇಳಿದ್ರೆ ಅದು ನಾನು ಮಾತ್ರ. ಹೌದು. ಮತ್ತೆ ಇಲ್ಲಿ ಒಬ್ಬರಾದ ಸರಿ ಇದ್ದಾರೇನೆ, ಒಂದಕ್ಕೊಂದು ಅಷ್ಟೇ. ಒಬ್ಳು ಕರಡಿಯ ಮಗಳು ಜಾಂಬವತಿ, ಇನ್ನೊಬ್ಳು ಆ ಗೂಳಿ ಕಾಳಗದಲ್ಲೆಲ್ಲ ಪಡ್ಕೊಂಡು ಬಂದದ್ದು, ಮತ್ತೊಬ್ಳು ಹೇಳಬಾರ್ದು ಓಡಿಕೊಂಡು ಬಂದದ್ದಲ್ವೇನೆ. ನಾನು ಅವಳ ಹೆಸರು ಹೇಳಿದ್ದ ನಾನು. ಅವಳು 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 ಹೆಸರು ಹೇಳುವಷ್ಟು ದೊಡ್ಡ ಜನ ಅಲ್ವೇ ಅವಳು. ನಿಮ್ಮಷ್ಟಲ್ಲ, ನನ್ನಷ್ಟೆಲ್ಲ ದೊಡ್ಡ ಜನ ಅಲ್ಲ ಅವಳು. ಬಿಡಿ, ಅಂತೂ ಮರ್ಯಾದೆ ಇಲ್ಲದೆ ಬಂದವಳು. ಆದ್ರೆ ಶಾಸ್ತ್ರೋಕ್ತವಾಗಿ ಮದುವೆಯಾಗಿ ಅಪ್ಪ ಅಮ್ಮ ದಾರಿ ಹಿಡಿದುಕೊಟ್ಟು ಮದುವೆಯಾಗಿ ಬಂದ ಹೆಣ್ಣು ಯಾರು ಕೇಳಿದ್ರೆ ಸತ್ಯಭಾಮಮ್ಮನವರು. ಮತ್ತೆ ಹಾಗಿದೆ ಶಾಪವನ ಬಂಗಾರ. ಈಗ ಅದನ್ನು ಹೊಸ ಸೀರೆ ಕೊಡ್ತೇನೆ. ಅಯ್ಯೋ ನೀವು ಕೊಟ್ಟು ನಾ ಬೇಡ. ಹೌದೌದು, ನಿಜವಾಗಿ ಅದು ಏನೇ ಇರಲಿ ನಿಜ. ಆದರೂ ನಾವು ಅಪ್ಪನ ಮನೆಯಿಂದ ಬರುವಾಗ ತಂದು ಊರಿನವರ ಹೆಗ್ಗಳಿಕೆಗೆ ನಾವು ಪಾತ್ರ ಆಗಬೇಕು. ಆದ್ರೆ ಗಂಡನಿಗೆ ಅನುಕೂಲ ಯಾರಾದ ಹೆಂಡತಿ ಆಗಿ ಇರಲೇಬೇಕು. ಹೌದಲ್ಲ? ಆದರೆ ನನ್ನ ಗಂಡ ನಿಜವಾಗಿ ಅಂದ್ರೆ ನನ್ನ ಮೇಲೆ ಬಹಳ ಪ್ರೀತಿಯನ್ನು ಹೊಂದಿಕೊಂಡವ. ಅವರಿಗೆ ನಾನು ಬೇಕಾದ ಹಾಗೆ ಸೇವೆಯನ್ನು ಮಾಡಿಕೊಂಡಿರುವುದೆಲ್ಲ ಉಂಟು. ಅದು ಸತೀ ಧರ್ಮ. ಆದ್ರೆ ಏನು ಮಾಡೋಣ ಹೇಳು? ಇವತ್ತಿಗೆ ದಿನ ಎಷ್ಟಾಯ್ತು ಗೊತ್ತಾ ನಿನಗೆ? ಹೌದೇ? 3 ದಿನಗಳಾಯ್ತು ಬರದೆ ಬಾರಿ ಹೊಳಲಿದ ಪರನ್ಯಾಕೆ ಮಾರ ಜನಕ ಸಾರ ಸಾಕ್ಷಿಯೇ
ಯಾರ ನಾರಿ ನಿಲಯದೊಳಗೆ ಸೇರಿ ಇರುವನೋ ಯಾರ ನಾರಿ ನಿಲಯದೊಳಗೆ ಯಾರ ನಾರಿ ನಿಲಯದೊಳಗೆ ಸೇರಿ ಇರುವನೋ ಸೇರಿ ಇರುವನೋ ಯಾರ ನಾರಿ ನಿಲಯದೊಳಗೆ ಸೇರಿ ಇರುವನೋ ನಾರಿ ನಿಲಯದೊಳಗೆ ಯಾರ ನಾರಿ ನಾರಿ ನಿಲಯದೊಳಗೆ ಸೇರಿ ಇರುವನೋ ನೀರು ಹೋಗಿ ಕರೆದುತ್ತಾರೆ ನೀರೆ ಹೋಗೆ ನೀರೆ ಹೋಗೆ ನೀರೆ ಹೋಗೆ ಕರೆದುತ್ತಾರೆ 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 ಮಹಾರಾಜನಕನ ಸಖಿಯೇ ಎನ್ನ ರಮಣನ ನೀರೆ ಹೋಗಿ ಕರೆದುತ್ತಾರೆ ಮಹಾರಾಜನಕನ ಕರೆದುತ್ತಾರೆ 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 ಮಹಾರಾಜನಕನ 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 ಯಾರ ನಾರಿ ನಿಲಯದೊಳಗೆ ಸೇರಿ ಇರುವನೋ ನೀರು ಹೋಗೆ ಕರೆದುತ್ತಾರೆ ಮಹಾರಾಜನಕನ ಯಾವ ನಾರಿ ನಿಲಯದೊಳಗೆ ಸೇರಿ ಇರುವನೋ ಸೇರಿಗಿರುವನು ಸೇರಿ ಇರುವನೋ ಸೇರಿ ಇರುವನೋ ಸೇರಿ ಇರುವನೋ ನೀರೆ ಹೋಗೆ ನೀರೆ ಹೋಗೆ ನೀರೆ ಹೋಗೆ ನೀರೆ ಹೋಗೆ ಕರೆದುತ್ತಾರೆ 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 ಮಹಾರಾಜನಕನ ಸಖಿಯೇ ಎನ್ನ ರಮಣನ ಮಹಾರಾಜನಕನ 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 ಸೇರಿ ಇರುವನೋ ನೀರೆ ಹೋಗೆ ಕರೆದುತ್ತಾರೆ ಎನ್ನ ರಮಣನ ಮಹಾರಾಜನಕನ ನೀರೆ ಹೋಗೆ ಕರೆದುತ್ತಾರೆ ಮಹಾರಾಜನಕನ ನೀರೆ ಹೋಗೆ ಕರೆದುತ್ತಾರೆ ಮಹಾರಾಜನಕನ ಎನ್ನ ರಮಣನ ಎನ್ನ ನೀರನ ನೀರೆ ಹೋಗಿ ಕರೆದುತ್ತಾರೆ ಮಹಾರಾಜನಕನ
ಬಾರಿಸಿದ ಹಾಗೆ ಅದೆಲ್ಲ ಒಳಗೋಗು. ಕೆಲವೆಲ್ಲ ಹಾಗಲ್ಲ, ಬಾರಿಸಿಷ್ಟು ದೊಡ್ಡ ಆಗು. ಹೌದವು ಮತ್ತೆ ಸರಿ ಮಾಡಿದ್ರು ಬಾರಿಸಿದ್ರು ಉಬ್ಬುವುದಿಲ್ಲ ಕೆನ್ನೆ. ಅಯ್ಯೋ ಕೇಳಿ, ನಿಜವಾಗಿದ್ರೆ ನನ್ನ ಬಳಲಿಕೆಯನ್ನು ನನ್ನ ಅಂತರಂಗದ ಸಖಿಯಾದಂತಹ ನಿನ್ನಲ್ಲದೆ ಇನ್ಯಾರಲ್ಲಿ ಹೇಳಿಕೊಳ್ಬೇಕೆ? ಎಲ್ಲೋ ನನ್ನಲ್ಲಿ ಹೇಳ್ತಿದ್ದಲ್ವಾ, ಹೆಣ್ಣಿಗೆ ಸರಿಯಾದಂತಹ ಒಂದು ರೂಪ, ಹೌದು, ರೂಪಕ್ಕೆ ಸರಿಯಾದಂತ ಯೌವನ ಇರ್ಬೇಕು. ಆ ರೂಪ ಯೌವನಗಳು ದೇವರು ಕೊಡುವಂತದ್ದು, ಹೌದು ಅಲ್ವಾ? ಎಲ್ಲರಿಗೆ ಚಂದದ ರೂಪ ಇರ್ತದ. ಉದ್ದಕ್ಕೆ ಬೇಕಾದಷ್ಟು ತೋರ ಇರುವುದಿಲ್ಲ, ತೋರಕ್ಕೆ ಬೇಕಾದಷ್ಟು ಬೆಳ್ಳಗಿರುವುದಿಲ್ಲ, ಬೆಳ್ಳಗಿರಬೇಕಾದಷ್ಟು ಮುಖದಲ್ಲಿ ಹೊಳಪಿರುವುದಿಲ್ಲ. ಇಲ್ಲ ಮುಖದಲ್ಲಿ ಕಾಂತಿ ಉಂಟು, ಕೈ ಕಾಲೆಲ್ಲ ಬೇಕಾದ ಹಾಗೆ ಬಲ ಇರುವುದಿಲ್ಲ, ಹೌದು, ಸರಿ ಇರುವುದಿಲ್ಲ. ಹಾಗಾದ್ರೆ ಚಂದದ ರೂಪ ಎನ್ನುವಂಥದ್ದು ದೇವರು ಕೊಡುವಂಥದ್ದು. ಹೌದು, ಆದ್ದರಿಂದಲೇ ರೂಪ ಸಂಪತ್ತು, ಸುಮ್ಮನೆ ಹೇಳಿದಲ್ಲ, ರೂಪ ಸಂಪತ್ತು, ಸಂಪತ್ತನ್ನು ದೊಡ್ಡ ಸಂಪತ್ತು. ಅದಕ್ಕೆ ಸರಿಯಾದ ಯೌವನ. ಹೌದು, ಈ ಯೌವನದಲ್ಲಿ ಗಂಡಿನ ಸುಖ ಅಂದ್ರೆ ಗಂಡನ ಸುಖವನ್ನು ಹೊಂದಿಕೊಳ್ಳುವ ಅಪೇಕ್ಷೆ ಯಾವ ಹೆಣ್ಣಿಗಿರುವುದಿಲ್ಲ. ಎಲ್ಲರಿಗೂ ಅದಲ್ಲದೆ ಅದಾ ಚಳಿ ಬೀಳ್ತಾ ಉಂಟು. ಹೌದು, ಈ ಚಳಿಗೆ ಒಬ್ಬೊಬ್ಬರು ಮಲಗುತ್ತದೆ ಎಷ್ಟು ಕಷ್ಟ. ಮತ್ತೆ ಒದ್ದಾಡಿ ಒದ್ದಾಡಿ ಆಯಾಸ. ನೀನಾದ್ರೂ ಕಂಬಳಿ ಆದ್ರೂ ಹೊತ್ತುಕೊಂಡು ಇರ್ತೀನಿ, ಒಮ್ಮೆ 3 ಕಂಬಳಿ ಬೇಕಾಗ್ತದೆ. ನಿನಗೆ ಅದರಲ್ಲೇ ಸುಖ ಇದೆ. ಸುಖ ಅದಲ್ಲ, ಗಂಡಿಗೊಂದು ಹೆಣ್ಣು, ಹೆಣ್ಣಿಗೊಂದು ಗಂಡು, ಜೊತೆ ಜೊತೆಯಾಗಿದ್ದರೇನೆ ಚಂದ. ಹೌದಲ್ಲ? ಗಂಡ ಇಲ್ಲದೆ ಇದ್ದರೆ ಹೆಂಡತಿಗೆ ಕಂಬಳಿ, ಗಂಡ ಇದ್ದರೆ ಕಂಬಳಿ ಬೇಡ, ಅಲ್ವಾ? ಏನೇ ಇರಲಿ, ಎಷ್ಟು ದಿವಸ ಆಯ್ತು ಇವತ್ತಿಗೆ? ಏನಮ್ಮ? 3 ದಿನಗಳಾಯಿತು. ಯಾವುದಕ್ಕೆ? ನಮ್ಮಲ್ಲಿ ಪಾತ್ರ ತೊಳಿದೆ. ನಾನೆಲ್ಲ ತೊಳಿಟ್ಟಿದ್ದೇನಲ್ವಾ? ಅಯ್ಯೋ, ನನ್ನವರು ನಮ್ಮಲ್ಲಿಗೆ ಬರದೆ ಕೃಷ್ಣ ಸ್ವಾಮಿಯನ್ನು ನಾನು ಕಾಣದೆ 3 ದಿನಗಳಾಯಿತು. ಅಯ್ಯೋ ಗ್ರಾಚಾರ. ಇದು ನಗಾಡುವಂತದ್ದು. ಗ್ರಾಚಾರಕ್ಕೆ ನಗಾಡುದ? ಗ್ರಹಚಾರ ಇದ್ರೆ ವಿಷಾದ. ಹಾಗೆಲ್ಲಮ್ಮ. ಮತ್ತೆ ನಿಮ್ಮ ಗಂಡನನ್ನು ನೀವು ನೋಡದೆ 3 ದಿವಸ ಆಯ್ತಾ? ಹೌದೇ? ನನ್ನ ಗಂಡನನ್ನು ನಾನು ನೋಡದೆ 3 ತಿಂಗಳಾಯ್ತು. ನಾನೇ ತಲೆ ಬಿಸಿಯಲಿಲ್ಲ. ನೀವೆಂತ ಮಾತಾಡ್ತೀರಾ? ನಿಮ್ಮ ಗಂಡ ಹೆಂಡತಿ ಹಾಗೆ ಊರಿನಲ್ಲಿ ಗಂಡ ಹೆಂಡತಿ ಅಂತ ಮಾಡಿಕೊಂಡ್ಯಾ? ಬೇರೆ ಉಂಟಾ? ಬೇರೆ ಇರದೆ ಅದೇ ಹಾಗಲ್ಲ. ಸಂಬಂಧಗಳು ಇರುವುದು ಹೇಗೆ? ಸದಾ ಬಳಸುತ್ತಿದ್ದರೆ ಮಾತ್ರ. ಸದಾ ಜೊತೆ ಜೊತೆಯಾಗಿದ್ದವರು ಒಂದು ದಿನ ಅಗಲಿದರುಂತಾದ್ರೆ ಆ ವಿರಹದ ವೇದನೆ ಅನುಭವಿಸುವವರಿಗೆ ಮಾತ್ರ ಗೊತ್ತಾಗುವುದು. ಆದ್ರೆ ನನ್ನವರನ್ನು ನಾನು ಕಾಣುತ್ತಾ ಇಲ್ಲ. ಒಂದು ಕೆಲಸ ಮಾಡು, ನನ್ನವರಿಗೆ ಅನೇಕ ಮನೆಗಳುಂಟು, ಬೇರೆ 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 ಹೆಂಡತಿಯರೆಲ್ಲ ಇದ್ದಾರೆ. ಯಾವ ಹೆಂಡತಿ ಮನೆಯಲ್ಲಿದ್ದಾರೆ ಯಾರಿಗೆ ಗೊತ್ತು ಹೇಳು? ಒಂದು ಉಪಕಾರವನ್ನು ಮಾಡುವೆಯಾ? ಹೋಗು, ನನ್ನವರೆಲ್ಲಿದ್ದಾರೆ ಎನ್ನುವುದನ್ನೊಮ್ಮೆ ನೋಡಿ ಅವರಿಗೆ ಆದಷ್ಟು ಬೇಗ ನನ್ನ ವಿಚಾರವನ್ನು ತಿಳಿಸಿ ಇಲ್ಲಿಗೆ ಕರೆತರ್ತೀನಿ.
ಪರಾಯ ಪತೇ ರಘುತ್ತಮ ರಾಮ ಪಟ್ಟಾಭಿರಾಮ ದಶಕಂಠ ರಾಮ. ಪ್ರಭು, ನಿನ್ನ ಅಡಿದಾವರೆಗಳಿಗೆ ವಂದಿಸಿಕೊಳ್ತಾ ಇದ್ದೇನೆ. ಅಣು ರೇಣು ತಣ ಕಾಷ್ಟಗಳಲ್ಲಿ ಪರಿಪೂರ್ಣನಾಗಿ ಎಲ್ಲವನ್ನ ಹೊಕ್ಕು ಎಲ್ಲವನ್ನ ಅಳೆಯುವ ಮಹಾಮಹಿಮ ತಂದೆ. ಅಂದೊಂದು ಸಂದರ್ಭದಲ್ಲಿ ಸಂಪಾದನೆ ಸರೋವರದಲ್ಲಿ ನಿನ್ನ ಶಕ್ಯ ಆದದ್ದಲ್ಲವೇ ತಂದೆ? ನನಗಾವರಿಸಿರುವಂತಹ ಮೌಢ್ಯವನ್ನ ದೂರ ಮಾಡುವ ಮುಖೇನವಾಗಿ ಸರ್ವಸ್ತು ರಾಮಾರ್ಪಣ ಎನ್ನುವುದಾಗಿ ಸಮರ್ಪಿಸಿಕೊಂಡವ. ಅಂದಿನಿಂದ ಇಂದಿನವರೆಗೂ ನಿನ್ನ ಸೇವೆಯನ್ನ ಮಾಡುತ್ತಾ ಬಂದವ ಈ ಹನುಮ. ಹೆಚ್ಚೇನು, ಯಾರು ಅನನ್ಯ ಭಕ್ತಿಯಿಂದ ನಿನ್ನನ್ನು ಆರಾಧಿಸ್ತಾರೋ, ತದೇಕ ಚಿತ್ತದಿಂದ ನಿನ್ನನ್ನು ಪೂಜಿಸ್ತಾರೋ ಭಜಿಸ್ತಾರೋ ಅಂತವರಿಗೆ ದರ್ಶನದ ಭಾಗ್ಯವನ್ನ ಕರುಣಿಸುವ ಮಹಾಮಹಿಮ ತಂದೆ. ಅದಕ್ಕೆ ಬೇಡರ ಜಾತಿಯಲ್ಲಿ ಹುಟ್ಟಿದಂತ ಶಬರಿಯೇ ಕಾರಣ. ನಿನ್ನ ದರ್ಶನದ ಭಾಗ್ಯ ಆಕೆಗಾಗಿದೆ, ಅದನ್ನ ತಿಳಿದವ ನಾನಿದ್ದೇನೆ. ಆ ನೆಲೆಯಲ್ಲಿ ಇಂದು ನಿನ್ನಲ್ಲಿ ನಾನು ಕೇಳ್ತಾ ಇರುವುದು ಮತ್ತೇನಲ್ಲ, ನೀನೇ ಆಡಿದ ಮಾತು. ಒಂದೊಂದು ಸಂದರ್ಭದಲ್ಲಿ ಮುದ್ರೆ ಉಂಗುರವನ್ನು ಕೊಟ್ಟು ಸೀತೆಗೆ ಮುಟ್ಟಿಸ ಬರಬೇಕು ಹನುಮಂತ ಎನ್ನುವುದಾಗಿ ನನ್ನಲ್ಲಿ ಹೇಳಿದಂತ ಹೊತ್ತಿನಲ್ಲಿ ಹಿಂದು ಮುಂದು ನೋಡದೆ ಶತಯೋಜನ ವಿಸ್ತೀರ್ಣ ಇರುವಂತಹ ಶರದಿಯನ್ನ ದಾಟುವ ಮುಖೇನವಾಗಿ ಲಂಕಾಪುರವನ್ನ ಪ್ರವೇಶ ಮಾಡಿ ಅಶೋಕವನದಲ್ಲಿರುವಂತಹ ಸೀತೆಯಲ್ಲಿ ಮುದ್ರೆ ಉಂಗುರ ಕೊಡುವ ಮುಖೇನವಾಗಿ ಅಲ್ಲಿರುವ ಚೂಡಾಮಣಿಯನ್ನ ತಂದು ನಿನಗೆ ಒಪ್ಪಿಸಿದವ ನಾನೇ ಅಲ್ವೇ? ಆಗಲೇ ಹೇಳಿತ್ತು, ಮಗು 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 ಹನುಮ ಎನ್ನುವುದಾಗಿ. ಒಂದು ದಿನವೂ ನನ್ನನ್ನ ಮಂಗ ಎನ್ನುವುದಾಗಿ ತಾತ್ಸಾರ ಮಾಡಿದವ ನೀನಲ್ಲ. ಹೆಚ್ಚೇನು, ನೀನು ಕಾಲಿನಲ್ಲಿ ತೋರಿದ್ದನ್ನ ಶಿರದ ಮೇಲೆ ಹೊತ್ತು ಆ ಕಾರ್ಯವನ್ನ ಮಾಡುವುದಕ್ಕೆ ಮುಂದಾದವ ನಾನು. ಕೊನೆಯ ಗಳಿಗೆಯಲ್ಲಿ ರಾಜಾರಾಮನಾಗಿ ಮೆರೆದು ವಿಜೃಂಭಿಸಿ ಕೊನೆಯ ಹಂತಕ್ಕೆ ಬರುವ ಆ ಹೊತ್ತಿನಲ್ಲಿ ನೀನೇ ನನ್ನೆಲ್ಲ ಆಡಿದ ಮಾತುಂಟು ದೇವರೇ. ಮಗು ಹನುಮ, ರಾಮ ನಿರ್ಯಾಣದ ಈ ಕಾಲದಲ್ಲಿ ಇದು ಸಮಸ್ತ ಅಯೋಧ್ಯ ಪ್ರಜಾವರ್ಗದವರನ್ನಾಗಿರುತ್ತೇನೆ ಎನ್ನುವ ದುಃಖ ನನಗಿಲ್ಲ. ಕೈ ಹಿಡಿದ ಮಡದಿ ಭೂಮಿಯಲ್ಲಿ ಇಳಿದು ಹೋದಳು ಎನ್ನುವುದಾಗಿಯೂ ನಾನು ದುಃಖಿಸ್ತಿಲ್ಲ. ಒಡನಾಡಿಗಳು ಒಡ ಹುಟ್ಟಿದವರಾದಂತ ಭರತ ಲಕ್ಷ್ಮಣ ಶತ್ರುಘ್ನರು ನನ್ನನ್ನ ಬಿಟ್ಟು ಹೋದ್ರು ಅಂತ ನಾನು ದುಃಖಿಸ್ಲಿಲ್ಲ. ಆದ್ರೆ ನಿನ್ನನ್ನ ಬಿಟ್ಟು ಹೋಗುವ ಶಕ್ತಿ ನನಗಿಲ್ಲ, ನನ್ನಿಂದ ಸಾಧ್ಯ ಎನ್ನುವುದಾಗಿ ನೀನೇ ಹೇಳಿದಂತ ಹೊತ್ತಿನಲ್ಲಿ ಕಾಯ ಕುಗ್ಗಿ ಬೆನ್ನು ಬಗ್ಗಿ ನಿನ್ನ ಅಡಿದ ಅವರಿಗೆ ತಪ್ಪನೆ ಬಿದ್ದು ನಿನ್ನನ್ನ ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಅಂದಾಗ ನೀನೇ ಆಡಿದ್ದಲ್ಲವೇ ಪ್ರಭು? ಇಲ್ಲ ಮಗು, ಕಾಲ ಕಲುಚಿತವಾಗಿ ಎಲ್ಲಾ ಕಾರ್ಯವೂ ಆಗಲೇಬೇಕಾದದ್ದು. ಆದರೆ ನಿನಗೊಂದು ಭರವಸೆಯ ಮಾತನ್ನು ಕೊಡ್ತೇನೆ. ಯುಗ ಯುಗದಲ್ಲಿ ಅವತಾರಿ ಪುರುಷಿಯಾಗಿ ಹುಟ್ಟಬೇಕಾದವ ನಾನು. ಯಾವ ಯುಗದಲ್ಲಿ ಆದರೂ ಕೂಡ ನಿನಗೆ ನಾನು ರಾಮರೂಪ ದರ್ಶನವನ್ನು ನೀಡುತ್ತೇನೆ ಎನ್ನುವುದಾಗಿ ಆಡಿದವ ನೀನೇ ಅಲ್ವೇ ತಂದೆ? ನೋಡು, ಈಗ ಕಾಣ್ತೇನೆ, ಇನ್ನೊಂದು ಗಳಿಗೆಯಲ್ಲಿ ಕಾಣ್ತೇನೆ ಎನ್ನುವುದಾಗಿ ಕಾತುರದಿಂದ ಕಾಯ್ತಾ ಇದ್ದವ ಈ ಹನುಮ ಈಗ ನಿನ್ನಲ್ಲಿ ಬೇಡಿಕೊಳ್ಳುವುದು, ತೋರಿಸಪ್ಪ, ತೋರಿಸು ತೋರಿಸು ಶ್ರೀಪಾದಾರವಿಂದ ರಾಮ
ಈಗ ನಿನ್ನ ದರ್ಶನದ ಭಾಗ್ಯ ನನಗೆ ಲಭಿಸುತ್ತದೆ ಎನ್ನುವುದಾಗಿ ಕಾಯ್ತಾ ಇದ್ದವ. ಅದೆಷ್ಟೋ ವರ್ಷಗಳಿಂದ ಈ ಮೇರುವಿನ ತಪ್ಪಲಲ್ಲಿಯೇ ಕುಳಿತು ಈಗ ಆಗುತ್ತದೆ, ಇನ್ನೊಂದು ಗಳಿಗೆಯಲ್ಲಿ ನಿನ್ನ ದರ್ಶನ ಆಗುತ್ತದೆ. ಈ ಕಣ್ಣುಗಳಿಂದ ನಿನ್ನನ್ನು ನೋಡುವ ಮುಖೇನವಾಗಿ ನನ್ನ ಜನ್ಮ ಸಾರ್ಥಕ್ಯಗೊಳಿಸಿಕೊಳ್ಳಬೇಕು. ಅಲ್ಲ, ನಿನ್ನ ಪಾದದಡಿಯ ಧೂಳನ್ನು ನನ್ನ ಮೈಗೆ ಲೇಪಿಸಿಕೊಳ್ಳುವ ಮುಖೇನವಾಗಿ ನನ್ನ ದೇಹ ಸಾರ್ಥಕ್ಯ ಹೊಂದಬೇಕು ಎನ್ನುವುದಾಗಿ ಭಾವಿಸಿಕೊಳ್ತಾ ಇದ್ದವ. ಹೀಗಿರುತ್ತಾ ನೋಡಬೇಕು ಎನ್ನುವ ಆಸೆ ನನಗಾಗುತ್ತಾ ಇದೆ. ದೇವರೇ, ಒಮ್ಮೆ ನಿನ್ನ ದರ್ಶನದ ಭಾಗ್ಯವನ್ನು ನನಗೆ ಕರುಣಿಸುತ್ತದೆ. ಹೌದು, ಅಂದು ನೀನಾಡಿದ ಮಾತು, ದರ್ಶನದ ಭಾಗ್ಯವನ್ನು ನನಗೆ ಮನಸ್ಸು ಬಂದಾಗ ನೀನೇ ಹೇಳಿದ್ದಲ್ವೇ, ನಾನು ನಿನಗೆ ನೀಡುತ್ತೇನೆ, ತೋರಿಸು ತೋರಿಸು ಅಂತ ಹೇಳುವುದಕ್ಕೆ ನಾನು ಎಷ್ಟರವ ಅಂತ ಬೇಡವಾ? ಆಗ್ಲಿ ತಂದೆ, ಯಾವಾಗ ಈ ಭಕ್ತ ಹನುಮನಿಗೆ ದರ್ಶನ ನೀಡುವ ಮನಸ್ಸು ನಿನಗೆ ಬಂತು, ಆಗ್ಲೇ ನೀನು ದರ್ಶನ ನೀಡು ತಂದೆ. ಆದ್ರೆ ನಿನ್ನನ್ನು ಕಾಣುವ ಕಾತರದಲ್ಲಿ ಅದು ಕಾಣ್ತಾ ಇದೆಯಲ್ಲ ಕಲ್ಲು ಬಂಡೆ, ಈ ಮೇರುವಿನಲ್ಲಿ ಕುಳಿತು ತಪೋ ನಿರತನಾಗುತ್ತೇನೆ, ನಿನ್ನನ್ನು ಆರಾಧಿಸ್ತಾ ಇರ್ತೇನಂತೆ. ರಾಮ 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 ಶ್ರೀರಾಮ ಜಯ ರಾಮ ಶ್ರೀರಾಮ ಜಯ ರಾಮ. ಪ್ರಶಾಂತವಾದಂತಹ ವಾತಾವರಣ. ಅಬ್ಬ, ಇಲ್ಲಿ ಯಾವ ಸ್ವರವನ್ನ ಕೇಳಿದ್ರು ಅದರಲ್ಲಿ ರಾಮ ರಾಮ ಎನ್ನುವಂತಹ ಧ್ಯಾನವಲ್ಲದೆ ಮತ್ತೇನೂ ಕೇಳಿಸಲಾರದು. ಅಂತಾದ ಮೇಲೆ ಹನುಮ ಇಲ್ಲಿಯೇ ಇದ್ದಾನೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಹಾಗಿದ್ರೆ ತಪಸ್ಸಿನಿಂದ ಒಂದು ಎಚ್ಚರಿಸಿದೆ ಅಂತಾದ್ರೆ ಸುಮ್ಮನೆ ಬಿಟ್ಟಾನ ಅವ? ಖಂಡಿತ ಸುಮ್ಮನೆ ಬಿಡಲಾರ. ಹಾಗಿದ್ರೆ ಅವನನ್ನ ಇಲ್ಲಿಂದ ಅಲ್ಲಿವರೆಗಾಗಿ ಕರೆದೊಯ್ಯುವುದಕ್ಕೆ ಬಲ ಯಾವುದು? ಆಡುತ್ತಾ ಇದ್ದಾನಲ್ಲ ರಾಮ ರಾಮ ಎನ್ನುವಂತಹ ರಾಮನಾಮ, ಅದೇ ರಾಮನಾಮವನ್ನೇ ಹಗ್ಗವನ್ನಾಗಿಸಿಕೊಂಡು ಇವನನ್ನ ಬಂಧಿಸಿ ಅಲ್ಲಿವರೆಗಾಗಿ ಕರೆದೊಯ್ತೇನೆ. ನೋಡೋಣ. ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ 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 ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ 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 ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ ರಾಮ ಶ್ರೀರಾಮಚಂದಿರನೆ ಶ್ರೀಲೋಲ ಸುಂದರನೆ ಶ್ರೀಮನ್ನಾರಾಯಣ ರಾಮ 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 ಪ್ರತಿನಿತ್ಯದ ಹಾಗೆ ನನ್ನ ಕಾಯಕ ಪ್ರಾರಂಭ ಆಗುವುದು. ಬ್ರಹ್ಮನನ್ನ ಸಂದರ್ಶಿಸಿ ರಜತಾದ್ರಿಯನ್ನ ಸೇರಿ ಪರಮೇಶ್ವರನ ಅನುಗ್ರಹವನ್ನು ಪಡೆದು ಆ ನಂತರದಲ್ಲಿ ಶ್ರೀಹರಿಯನ್ನ ಕಾಣುವಂತಹ ಕಾರ್ಯಕ್ಕೆ ನಾನು ಹೋಗುವುದು. ವೈಕುಂಠಕ್ಕೆ ಖಂಡಿತ ಹೌದೇ ಹೌದು. ಸತ್ಯಲೋಕಕ್ಕೆ ಹೋದೆ, ರಜತಾದ್ರಿಯನ್ನು ಸೇರಿದೆ. ಹಾಗಿದ್ದ ಮೇಲೆ ಭೂಲೋಕದಲ್ಲಿ ದೇವ ಅವತರಿಸಿದ್ದಾನೆ ಅಂತಾದ ಮೇಲೆ ವೈಕುಂಠಕ್ಕೆ ಹೋಗಿ ಏನು ಮಾಡುವುದು? ಭೂ ವೈಕುಂಠ ಯಾವುದು ಅಂತ ಕೇಳಿದ್ರೆ ಅದು ಅಯೋಧ್ಯೆ ಮಾತ್ರ. ವೈಕುಂಠ ಹೌದು, ರಾಮ ಜನ್ಮಭೂಮಿ. ಹೌದು. ಹೋದ್ರ ತಾವು ನೋಡಿದ್ಯಾ? ಹೆಸರನ್ನ ಹೇಳುವಾಗಲೇ ಮೈಯೆಲ್ಲ ರೋಮಾಂಚಿತವಾಗುತ್ತದೆ. ಖಂಡಿತ ಯಾರಿಗೆ ತಾನೇ ಅಂತ ಸ್ಥಳಕ್ಕೆ ಒಮ್ಮೆ ಹೋಗಬೇಕು ಅಂತ ಅನಿಸದೇ ಇರುವುದಿಲ್ಲ ಹೇಳು. ಖಂಡಿತ ಅಂತಿರುವಾಗ ದೇವರನ್ನ ಪ್ರತಿನಿತ್ಯವೂ ಕಾಣುವಂತ ಕಾಯಕದಲ್ಲಿರುವಂತಹ ನಾನು ಅಯೋಧ್ಯೆಯತ್ತ ಸಾಗಿಬಿಟ್ಟೆ. ಹಬ್ಬ ಉಳಿದವ್ರಿಗಾದ್ರೆ ಹೋಗುವುದಕ್ಕೂ ತೊಂದರೆ. ಹೌದು, 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚರಿಸುವವರು ತಾವು ದಿನನಿತ್ಯವೂ ಹೋಗ್ಬೋದು. ಹೌದಾ? ಅಯೋಧ್ಯೆಯಲ್ಲಿ ಕಾಲಿಟ್ಟದ್ದೇ ತಡ ಹಬ್ಬ ಜನ್ಮವೆಲ್ಲ ಪಾವನವಾಯ್ತು ಅಂತ ಅನಿಸುವುದಕ್ಕೆ ತೊಡಗಿತು. ಅಲ್ಲಿ ಅಯೋಧ್ಯೆಯ ಮಣ್ಣಿನ ಕಣ ಕಣದಲ್ಲಿಯೂ ಪಾದ ಸ್ಪರ್ಶ ಮಾಡಿದ್ರೆ ರಾಮ ರಾಮ. ಸ್ವಾಮಿ ಸ್ವಾಮಿ ಏನು ಇದು? ಏನು ಅಂದ್ರೆ ಅಯೋಧ್ಯೆ ಮಣ್ಣನ್ನು ಮೆಟ್ಟಿದವರು ತಾವು. ಹೌದು. ಇಲ್ಲಿವರೆಗೆ ನಿಮ್ಮನ್ನು ನಿಂದಿಸುವುದಕ್ಕೆ ಮುಂದಾಗಿ ಬಿಟ್ಟವ. ಆ ನೆಲೆಯಲ್ಲಾದ್ರೂ ನನ್ನ ತಪ್ಪಿನ ಅರಿವಾಗಿ ಕ್ಷಮೆ ನೀವು ನೀಡ್ಲಿ ಎನ್ನುವುದಾಗಿ ಆಗಲಿ ಆಗಲಿ ಆಗಲಿ. ಅಯೋಧ್ಯೆಗೆ ಹೋದ್ರೆ ಅಯೋಧ್ಯೆಗೆ ಹೋದೆ. ಆಮೇಲೆ ಆ ಅಯೋಧ್ಯ ನಗರದ ವೈಭವನ್ನ ಹೇಗೆ ಅಂತ
ಯಾವ ಬಾಯಲ್ಲಿ ಅಂತ ಹೇಳುವುದ? ಇಲ್ಲ ಸ್ವಾಮಿ, ಹೇಳುವುದಕ್ಕೆ ಅಸಾಧ್ಯವಾದದ್ದು, ಅಸಾಧ್ಯವಾದದ್ದು. ಎಲ್ಲಿ ನೋಡಿದ್ರಲ್ಲಿ ಜನರ ಸಂಭ್ರಮ, ಹೌದು. ಎಲ್ಲಿ ನೋಡಿದ್ರಲ್ಲಿ ರಾಮನದ್ದೇ ಧ್ಯಾನ, ಎಲ್ಲಿ ನೋಡಿದ್ರಲ್ಲಿ ಸಂಸ್ಕಾರ, ಎಲ್ಲಿ ನೋಡಿದ್ರಲ್ಲಿ ಸದಾಚಾರ ಸದ್ವಿಚಾರಗಳೇ ತುಂಬಿಕೊಂಡಂತಹ ಅಯೋಧ್ಯೆಗೆ ಕಾಲಿಡುವುದಕ್ಕೆ ಸಂತೋಷ ಆಯಿತು. ಮುಂದೆ 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 ಹೋಗುತ್ತಾ 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 ದೂರದಲ್ಲಿ ರಾಮನ ಅರಮನೆ ಎನ್ನುವುದು ಕಣ್ಣಿಗೆ ಗೋಚರಿಸುವುದಕ್ಕೆ ಪ್ರಾರಂಭ. ಹೌದು. ಸ್ವಾಮಿ, ಕುತೂಹಲ ಹೆಚ್ಚಾಗುತ್ತಾ ಇದೆ. ಅಲ್ಲಿವರೆಗೆ ತಾವು ಹೋದ್ರಿ ಅಂತಾದ್ರೆ ಅರಮನೆ ಒಳಗೆ ಹೋಗ್ಬೇಕು. ಒಳಗೆ ಪ್ರವೇಶ ಮಾಡದೆ ನೀವು ಹೋದ್ರ? ಒಂದೊಂದೇ ಒಂದೊಂದೇ ದ್ವಾರವನ್ನು ದಾಟುತ್ತಾ 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 ಮುಂದೆ ಹೋಗುತ್ತಾ ಇರುವಾಗ ಆಮೇಲೆ ಅಬ್ಬಾ ಮೈಯೆಲ್ಲ ಉಲ್ಲಸಿತವಾಗತೊಡಗಿತು. ರಾಮನ ನಿನ್ನೇನೆ ಕಾಣುತ್ತೇನೆ ಎನ್ನುವಂತ ವೈಭವ ನನಗೆ ಬಂತು. ಧನ್ಯರು ನೀವು, ಧನ್ಯರು. ರಾಮನ ಓಲಗವನ್ನ ಪ್ರವೇಶಿಸಿಯೇ ಬಿಟ್ಟೆ. ಓಲಗ ಚಾವಡಿಗೆ ಹೋದ್ರಿ? ಹೌದು. ಆಮೇಲೆ ದೂರದಿಂದಲೇ ರಾಮನ ಪ್ರಭೆಯನ್ನು ನೋಡುವುದಕ್ಕೆ ಆ ಮಂದಸ್ಮಿತವಾದಂತಹ ಮುಖ, ಆ ಮುಗ್ಧವಾದಂತಹ ಕಣ್ಣುಗಳು, ಎಲ್ಲರನ್ನ ಹರಸುವಂತಹ ಕರಗಳು, ಅಬ್ಬ ಆ ಬಾಲರಾಮ, ಅಬ್ಬಬ್ಬಬ್ಬಬ್ಬ. ಇಲ್ಲಿ ನಾನೇ ನೆನೆಸಿಕೊಂಡದ್ದು ಹೇಗೆ ಗೊತ್ತಾ? ಹನುಮನಿಗೆ ಮಾತ್ರ ಭಕ್ತಿ ಅಂತ ಅಲ್ಲಿ ಹೋದ ಮೇಲೆ ಗೊತ್ತಾಯ್ತು. ಹನುಮನಿಗೆ ಮಾತ್ರ ಅಲ್ಲ, ರಾಮನ ಎದುರಿನಲ್ಲಿ ಇರುವವರೆಲ್ಲರೂ ಹನುಮರೇ ಆಗಿದ್ದಾರೆ. ಆರಾಧಿಸುವವರು ಹೆಚ್ಚು, ಪೂಜಿಸುವವರು ಹೆಚ್ಚು, ಎಲ್ಲರೂ ಅವನ ಭಕ್ತರೇ. ಹೌದಾ? ಹಾಗೆ ನೋಡುವಾಗ ವಿಶೇಷವಾಗಿ ಕಂಗೊಳಿಸ್ತಾ ಇರುವಂತಹ ರಾಮಚಂದ್ರ ಪೀಠವನ್ನ ಏರಿ ಕುಳಿತಿದ್ದಾನೆ. ರಾಮ ವಿರಾಜಮಾನನಾಗಿ ಆಯ್ತು, ಹೌದೌದು. ಆಮೇಲೆ ಅವನ ವಾಮಭಾಗದಲ್ಲಿ ಬಾಲಾರ್ಕ ಕೋಟಿ ಪ್ರಭೆಗಳಿಂದ ಶೋಭಿಸ್ತಾ ಇರುವಂತಹ ತಾಯಿ ಸೀತಾಮಾತೆ ಕುಳಿತಿದ್ದಾಳೆ. ಹೌದು, ರಾಮನ ಕಾಂತೆ, ನನ್ನ ಮಾತೆ ರಾಮನ ಪಕ್ಕದಲ್ಲಿ ಕುಳಿತಿದ್ದಾಳೆ. ಆಮೇಲೆ ಆದಿತ್ಯ ಹೇಳು, ರಾಮನ ಹೊರಗ ಪೂರ್ಣಾದಿತ್ಯ ಇಲ್ಲ. ಭರತ ಶತ್ರುಘ್ನರು ಎಲ್ಲ ಮುಂತಾದ ರಾಮನ ಸೇವೆಯನ್ನು ಬಯಸುವುದಕ್ಕೆ ಎಲ್ಲರೂ ತಾಮುಂದೆ ಎನ್ನುವುದಾಗಿ ಅವರೆಲ್ಲ ಕಾತರದಿಂದ ಕಾಯ್ತಾ ಇದ್ದಾರೆ. ಹೆಜ್ಜೆಗೆ ರಾಮನ ಕಾಲಿಡುವಲ್ಲಿ ನಮ್ಮ ಕೈಯನ್ನಿಡುತ್ತೇವೆ ಎನ್ನುವುದಾಗಿ ತಾವು ಕರಸೇವಕರು ಅಂತ ಕಾಯ್ತಾ ಇದ್ದಾರೆ. ಅನೇಕರಿದ್ದಾರೆ. ಹೌದು, ಅದನ್ನ ಆಗಲೇ ನೋಡಿ ಕಣ್ತುಂಬಿಸಿಕೊಂಡವ. ಆದ್ರೆ ಈಗ ನೋಡುವ ಯೋಗ ನನಗೆ ಇಲ್ಲವೇ ಇಲ್ಲ ಸ್ವಾಮಿ. ಹೇಳಿದ್ರಲ್ಲ, ವಿರಾಜಮಾನವಾಗಿ ರಾಮ ಸೀತೆಯರು, ಭರತ ಶತ್ರುಘ್ನ, ಅನೇಕ ಅಯೋಧ್ಯೆಯ ಆಡಳಿತ ಮಂಡಳಿ ಎಲ್ಲ ಎನ್ನುವುದಾಗಿ ಹತ್ತಿರ ಹೋದೆ. ಇನ್ನು ಹೋದ ನೋಡಿದ್ರೆ ತೃಪ್ತಿ ಆಗುತ್ತದೆ. ಹತ್ತಿರ 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 ಹೋಗುವಾಗ ಎಲ್ಲವೂ ಸಂತೋಷದಿಂದ ಕೂಡಿತ್ತು. ಆದ್ರೆ ರಾಮನು ಸ್ವಾಮಿ, ನಿಮ್ಮಲ್ಲಿ ಒಂದು ಮಾತು ಏನು? ಆ ರಾಮ ಸಭೆಯ ವೈಭವ ಪ್ರಭೆಯಲ್ಲಿ ಹೇಗಿತ್ತೋ ಆ ಪ್ರಭೆಯನ್ನು ನೋಡುವುದಕ್ಕೆ ಕಣ್ಣು ಸಾಲದು. ಆ ರೀತಿ ವೈಭವ ಅಲ್ಲಿನ ವೈಭವವನ್ನು ಹೇಳುವುದಕ್ಕೆ ನಾಲಿಗೆ ಬಡತರಕ್ಕೂ ಬಂದಿತ್ತು. ನೋಡಿ ನಿಮಗೆ ಹಾಗನ್ನಿಸಿತು. ಅಷ್ಟಕ್ಕೆ ಸಾಧ್ಯ ಆದಿತ್ತ ಹೇಳು. ಮತ್ತೆ ರಾಮನನ್ನ ಹತ್ತಿರದಿಂದ ಹೋಗಬೇಕು, ರಾಮನ ಪಾದ ಸ್ಪರ್ಶವನ್ನು ಮಾಡಬೇಕೆಂಬ ಕಾರಣಕ್ಕಾಗಿ ಮುಂದೆ ಹೋಗುತ್ತಾ ಇರುವಂತಹ ಸಂದರ್ಭ ರಾಮನ ಮುಖವನ್ನ ಒಮ್ಮೆ ದೃಷ್ಟಿಸಿ ನೋಡಿದೆ. ಅಂದ್ರೆ ಪ್ರಭೆಯಲ್ಲಿ ರಾಮನ ಮುಖವ ಅಂತ ಪ್ರಭೆಯಲ್ಲಿಯೂ ಕಳಹೀನವಾಗಿತ್ತಯ್ಯ. ರಾಮನ ಸಭೆಯಲ್ಲಿ ರಾಮನ ಮುಖ ಎಲ್ಲ ಇತ್ತು. ನನ್ನೊಡೆಯನ ಮುಖದಲ್ಲಿ ಕಳಹೀನವೇ ರಾಮ ರಾಮ ರಾಮ. ಕೇಳುವುದಕ್ಕಾಗುತ್ತಾ ಇಲ್ಲ. ಮೈಯೆಲ್ಲ ಕಿವಿಯಾಗಿ ಆಲಿಸ್ತಾ ಇದ್ದವ ಆಗಿರುತ್ತ ನನ್ನೊಡೆಯನ ಆ ಸಭೆಯ ಪ್ರಭೆಯಲ್ಲಿ ಕಳಹೀನತೆಯಿಂದ ಕಂಡ್ರೆ ನೋಡಿದ್ಯಾ? ವಿಚಾರವನ್ನ ಕೇಳಿದ ನಿನಗೇ ಇಷ್ಟು ಬೇಸರ ನೋಡಿದ ನನಗೆಷ್ಟು ಬೇಸರ ಆಗಿರ್ಲಿಕ್ಕೆ ಖಂಡಿತ ಹಾಗೆಯೇ ಆಗುತ್ತದೆ. ಆಮೇಲೆ ಆ ವಿಚಾರವನ್ನು ಕೇಳಬೇಕಿತ್ತು ನನ್ನ. ಅಯ್ಯೋ, ಕೇಳದೇ ಇರ್ತೇನೆ ಹೇಳು. ಯಾರಲ್ಲಿ ಕೇಳುವುದೇನಾದಾಗ ಅತ್ತಿತ್ತ ಎಲ್ಲರ ಮುಖವನ್ನು ನೋಡಿದೆ. ಆಮೇಲೆ ಸರಿ ಅನಿಸ್ಲಿಲ್ಲ. ಯಾರ್ಯಾರೆಲ್ಲ ಕೇಳುವುದಕ್ಕಿಂತಲೂ ರಾಮದೇವರಲ್ಲೇ ಕೇಳಬೇಕು ಅಂತ ಮುಂದಾದೆ. ಆ ಯೋಗ್ಯತೆ ನಿಮಗಿದೆ. ಹೌದಾ? ಹೋಗಿ ಕೇಳಿದ್ರ? ನೇರವಾಗಿ ರಾಮನಲ್ಲಿ ಕೈ ಮುಗಿದು ಕೇಳಿಕೊಂಡೆ. ರಾಮ, ಇಷ್ಟೆಲ್ಲ ವೈಭವ ಇರುವಾಗಲೂ ಕೂಡ ನಿಮ್ಮ ಮುಖ ಕಳೆಗೊಂದಿದೆ, ಪ್ರಭೆಯೇ ಇಲ್ಲ, ಯಾಕೆ ದೇವ್ರೆ ಅಂತ ಕೇಳಿದೆ. ಏನ್ ಹೇಳಿದ ನನ್ನ ಒಡೆಯ? ರಾಮ ಹೇಳಿದ್ದೇನು ಗೊತ್ತಾ?
ನಾರದ್ರೆ ಎಷ್ಟು ಸಂಪತ್ತಿದ್ದರೇನು, ಎಷ್ಟು ವೈಭವ ಇದ್ದರೇನು, ಏನಿದ್ದರೇನು, ಯಾರಿದ್ದರೇನು, ಎಂತಿದ್ದರೇನು, ನನ್ನ ಸಭೆಯಲ್ಲಿ ಹನುಮನಿಲ್ಲದಿದ್ದರೆ ಅದೆಲ್ಲವೂ ವ್ಯರ್ಥ ಅಂತ ಹೇಳಿಬಿಟ್ಟ ರಾಮ. ನನ್ನೊಡೆಯ ಆಡಿದ ಮಾತು ಹೌದು, ಕಳಾಹೀನ ಆಗುವುದಕ್ಕೆ ಸಭೆಯಲ್ಲಿ ಮಗು ಹನುಮನಿಲ್ಲದೆ ಹೋದದ್ದು ಅದೇ ಕಾರಣವಂತೆ. ಸತ್ಯದಾದೆ ಸತ್ಯದಾದೆ ನಾನು ಈಗಲಾದ್ರೂ ನನ್ನ ನೆನಪಿದ ನನ್ನೊಡೆಯನಿಗೆ ಎನ್ನುವುದು ಸ್ಪಷ್ಟ ಅರ್ಥ ಆಯಿತು. ಮರೆಯುವುದಕ್ಕೆ ಸಾಧ್ಯವೇ ಹೇಳು, ಪ್ರೇಮ ಮೂರ್ತಿ ಅಲ್ಲವ. ಖಂಡಿತ ಹೌದು. ಆಗ ನನಗೆ ಯೋಚನೆ ಬಂದದ್ದು, ಆ ಕಳಾಹೀನವಾದದ್ದು ಸರಿಯಾಗಬೇಕು ಅಂತಾದ್ರೆ, ಸಭೆಗೆ ಹನುಮ ಬಂದ ಅಂತಾದ್ರೆ ಆ ಪ್ರಭೆ ಮೊದಲಿನ ಹಾಗೆ ಆಗುತ್ತದೆ, ಹೆಚ್ಚುತ್ತದೆ ಅನ್ನುವಂತ ಯೋಚನೆ ಬಂತು. ಅಲ್ಲಿಯೇ ನಿರ್ಧಾರ ತಳೆದು ಅಲ್ಲಿ ನಿರ್ಧಾರ ತಳೆದೆ. ದೇವರಲ್ಲಿ ವಿಚಾರವನ್ನು ವಿನ್ನಯಿಸಿದಾಗ ದೇವರೇ ಆಡಿದಂತಹ ಮಾತು ಏನು ನಾರದ್ರೆ, ನೋಡು ದೇವರು ಎಷ್ಟು ಪ್ರೇಮ ಮೂರ್ತಿ ಎನ್ನುವುದಾಗಿ. ಖಂಡಿತ ಅಪ್ಪಣೆ ಮಾಡಬೇಕಂತ ದೇವರು ನನ್ನಲ್ಲಿ ಕೇಳಿಕೊಂಡ್ರು. ಹೌದು ನಾರದ್ರೆ, ಹಾಗೆ ದೊಡ್ಡವರ ಮನಸ್ಸೇ ಹಾಗೆ. ಹೌದು. ಮಹಾತ್ಮರ ನಾರದ್ರೆ, ನನಗಾಗಿ ಹೋಗಿ ಮೇರುಗಿರಿಯಲ್ಲಿರುವಂತಹ ಹನುಮನನ್ನ ಇಲ್ಲಿಯವರೆಗಾಗಿ ಕರೆ ತರ್ತೀರಾ ಅಂತ ಕೇಳಿದ ರಾಮ. ನಿಮ್ಮಲ್ಲಿ ವಿನೀತರಾಗಿ ಕೇಳಿಕೊಂಡು ಹೌದು, ದೇವರ ಕಾರ್ಯ ಆಗುವುದಿಲ್ಲ ಅಂತ ಹೇಳೋದಕ್ಕೆ ಆಗುತ್ತದ ಹೇಳು? ಆ ನೆಲೆಯಲ್ಲೇ ಇಲ್ಲಿ ಬಂದದ್ದು. ಹಾಗಾಗಿ ನಿನ್ನ ತಪೋಭಂಗ ಮಾಡಿದ್ದು ಬಿಟ್ರೆ ಅನ್ಯತಾ ಯಾವ ಉದ್ದೇಶವೂ ಇಲ್ಲ. ಈಗ ಹೇಳು, ತಪ್ಪ ಇಲ್ಲ ಸ್ವಾಮಿ, ನನ್ನನ್ನ ಕರೆದುಕೊಂಡು ಹೋಗಬೇಕು ನನ್ನ ಒಡೆಯನಿದ್ದಲ್ಲಿಗೆ ಎನ್ನುವ ಕಾರಣಕ್ಕಾಗಿ ಇಲ್ಲಿವರೆಗೆ ತಾವು ಬಂದಿದ್ದೀರಿ ಅಂತಾರೆ. ಹೌದು, ಮತ್ತೆ ತಡೆ ಯಾಕೆ? ರಾಮನ ವಿಚಾರ ಮಾತಾಡ್ತಾರೆ. ಏನು ತಳಿರುವರು ಮಾತನಾಡುತ್ತ ಪರಕರು ತನತನಾನಂದದಿಂದ ಈ ತುಣದಲ್ಲಿ ಎಲ್ಲಿ ಸೀತೆ ಆದ್ರೂ ಇದು ನಿಂದೆ. ಇದು ನಾನು ನಿಮ್ಮನ್ನೇ ನೋಡ್ತಾ ಇದ್ದೇನೆ, ಗೊತ್ತಾಗ್ತಾ ಇಲ್ಲ. ಹೌದಾ? ಅಬ್ಬಬ್ಬಬ್ಬಬ್ಬಬ್ಬ. ಇದೆಂತದ್ದು ದೃಷ್ಟಿ ಅಭಿನಯ? ಅಬ್ಬಬ್ಬ, ಇದು ಅದಲ್ಲ. ನಿಮ್ಮನ್ನೇ ನೋಡ್ತಿರೋದು. ಈಗ ಹೇಳಿದ್ಮೇಲೆ ಗೊತ್ತಾಯ್ತು. ಇದು ಈಗ ಅದಲ್ಲ. ಮೇಲೆ ನೋಡಿ ಸರಿಯಾಗಿ ಸಾಕಲ್ಲ. ಸಾಕು ನಿನ್ ಕಾಣ್ತದಲ್ಲ, ನಿನ್ ಕಾಣ್ರೆ ಸಾಕು. ಹಾ, ಪರಪುರುಷರು ಒಬ್ರು ಕಾಣುತ್ತೆ. ಒಬ್ರು ಯಾರಾದ್ರೂ ಒಬ್ರು ಕಾಣ್ತಾರ? ನೀವು ಮಾತ್ರ ನನ್ನ ಗುರುಗಳು. ಹಾ, ಗುರುಗಳು ನೋಡ್ಬೋದು. ಈಗ ನಾನು ಎಲ್ಲಿ ನೋಡು? ಈಗ ನಿನ್ನ ಗಂಡ ರಾಮನಾಗಿ ಕುಳಿತಿದ್ದಾನೆ, ಅವನ ಪಕ್ಕದಲ್ಲಿ ನೋಡು ರುಕ್ಮಿಣಿ ಸೀತೆ ಮಾಡಿ. ನಾನು ಆ ಕಡೆ ತಿರುಗಿ ಈ ಕಡೆ ತಿರುಗು. ಇದು ಇವಳ ಸೀತೆ. ಅವಳು ಹೇಳಿದ್ದಾಳೆ ಈ ಕಡೆ ಸರಿ. ನಾನು ದೊಡ್ಡವಳು, ಅವಳು ದೊಡ್ಡವಳು. ಯಾರ ಕೂಡ ನಿಂತು ತೋರಿಸಿದ್ರು ಹೇಳ್ತಾರೆ ನೀನೇ ದೊಡ್ಡವಳು. ಹೌದಲ್ಲ? ಹೌದು, ಆ ಕಡೆ ತಿರುಗಿ. ಹೌದಾ? ಇದೇ ಆಗೋಯ್ತಲ್ಲ? ಎಷ್ಟಲ್ಲ ಇದು? ಅಲ್ಲ, ಈಗ ಸಾಕು. ಮತ್ತೆ ಇದು ನಿಜವಾಗಿ ಕಣ್ಣು ಕಾಲಿಗೆ ಹಿಡಿಸ್ತದೆ ಮೇಲೆ. ಹಾಗೆ ಇರ್ಲಿ ನಿಜವಾಗಿ ಕಣ್ಣು ಬರ್ತದೆ ಕಾರಿದ್ರೆ. ಗೊತ್ತಾಗ್ಬೇಕು. ಹಾ, ಸೀತೆ ಪಾತ್ರ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹೌದು, ಸುಲಭಲ್ಲ. ಇದು ನಿಜವಾಗಿ ಸೀತೆ ರಾಮನನ್ನು ಗುರುತಿಸಬೇಕಾದದ್ದು ಯಾರು? ಇವರಲ್ಲ, ಹನುಮಂತ ಅಲ್ವಾ? ಅವನು ಬರುವಲ್ಲಿವರೆಗೆ ನೀನು ಅಲ್ಲೇ ಸುಮ್ಮನಿರು. ಬಂದ್ಮೇಲೆ ಸೂಚನೆ ಕೊಡ್ತಾರೆ. ನಾನು ನೋಡ್ತಾ ಇರು. जय जय जगन्नाथ जानकी सुप्रीत जय रघुकुलाध्यक्ष राक्षस कुल विपक्ष जय जय सुराधीश सूर्य शत संकाश जय घनश्याम राम जय जय दयासार दीन कुल उद्धार जय विनिर्जित पाप विस्तृत मार्गण चाप जय जय चिदाभास चिन्मय चिदाकाश जय दंदन घनुमनु ಅವರಿಗೆ ಉದ್ದಿಸಿಕೊಡ್ತಾ ಇದ್ದೇನೆ. ಶ್ರೇಯೋ
ಅಮ್ಮ ಅಮ್ಮ ತಾಯಿ ಇದು ಅಳಿವಾವರೆಗಳಿಗೆ ಹೊಂದಿಸಿಕೊಳ್ತಾ ಇದ್ದೇನಮ್ಮ, ಹೊಂದಿಸಿಕೊಳ್ತಾ ಇದ್ದೇನೆ. ಎದ್ದೇಳು ಮಗನೇ ಹನುಮ. ನಾನೇ ಸೀತೆ. ನಾರದ್ರೆ ಹಾಕಿದ ಕಪ್ಪು ಕಡಿಮೆ ಆಯ್ತಾ ಅಂತ. ಬೆಳೆ ಬೆಳೆ ನಾರದ್ರೆ ಹನುಮಂತ ಬದ್ದಾಗಿದೆ. ಆ ರಾಮಾಯಣ ಕಲ ಹನುಮಂತ ನಾನು ಸೀತೆ ಹನುಮಂತ ಬೇರೆ. ದಶರಥ ನಂದನ ವಸುದೆ ಪಾಲಕನೇ ಅಸುರ ಮತಿಸಿದ ಅಸಮಾಸಗನೇ ನಿನ್ನ ನೋಡಲಿಗೀಗ ಮಯೂರದಂತೆ ಕಣ್ಣುಗಳ ಗಣಿತ ವಿರದೀಗ ಚಿಂತೆ ದಶರಥ ನಂದನ ವಸುದೆ ಬಾಲಕನೇ ಅಸುರನ ಮತಿಸಿದ ಅಸಮಸಾಗಸನೇ. ಮಗು ಹನುಮಂತ, ಯಾಕೆ ಈ ರೀತಿ ಕುಂದನ್ನ ನನಗೆ ಕೊಟ್ಟೆ ತಂದೆ? ನಿನ್ನಲ್ಲಿ ಕುಂದೆ. ಹೌದು ಪ್ರಭು. ಏನಪ್ಪ ಅದು? ಮಯೂರನಾಗೆ 1000 ಕಣ್ಣುಗಳು ನನಗಿದ್ದಿದ್ರೆ ಹಾ, ಆ ಕಣ್ಣುಗಳಿಂದ ಅದನ್ನು ನೋಡುವ ಮುಖೇನವಾಗಿ ಜನ ಸಾರ್ಥಕ್ಯವನ್ನ ಪಡೆದುಕೊಳ್ತಾ ಇದ್ದೆ. ಹಾ. ಕಾರ್ತವೀರ್ಯನ ಹಾಗೆ 1000 ತೋಳುಗಳು ನನಗಿದ್ದಿದ್ರೆ ನಿನ್ನನ್ನ ಅಪ್ಪಿ ಆಲಂಗಿಸುವ ಮುಖೇನವಾಗಿ ನನ್ನ ಜನ್ಮ ಸಾರ್ಥಕ್ಯ ಪಡಿಸಿಕೊಳ್ತಾ ಇದ್ದೆ. ಹಾ, ಅದ್ಯಾವುದು ಕೊಡ್ಲಿಲ್ಲ. 2 ಕಣ್ಣು, 2 ಕೈ, 2 ಕಾಲನ್ನ ಅನುಗ್ರಹಿಸಿದೆಯಲ್ಲ ತಂದೆ, ಯಾಕೆ ನನಗದನ್ನೆಲ್ಲ ಅನುಗ್ರಹಿಸಿಲ್ಲ ತಂದೆ? ಮಗು ಹನುಮಂತ, ಪ್ರಭು, ಯಾರಿಗೆ ಯಾವುದು ಎಷ್ಟು ಉಂಟು ಎನ್ನುವುದು ಮುಖ್ಯ ಅಲ್ಲ, ಇದ್ದಷ್ಟು ಎಷ್ಟು ಸರಿ ಉಂಟು ಎನ್ನುವುದೇ ಮುಖ್ಯ ಆಗುತ್ತದೆ. 2 ಕಣ್ಣುಗಳಾಯಿತು, 2 ಕೈಗಳಾಯಿತು, ಒಂದೇ ನಾಲಿಗೆ ಆಯಿತು, ಅವೆಲ್ಲವೂ ನನ್ನೆಲ್ಲುವಂತ ಕುಂದು ಎನ್ನುವಾಗಿ ನೀನು ಭಾವಿಸಬೇಕಾದಂತ ಗೊತ್ತಿದ್ದೇ ಇಲ್ಲವೇ ಇಲ್ಲ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮ ಮನೋರಮೆ ಸಹಸ್ರನಾಮ ತತ್ಸುಲ್ಯಂ ರಾಮನಾಮವರವನೇ. ವಿಷ್ಣುವಿನ ಸಹಸ್ರನಾಮಕ್ಕೆ ಸಮಾನವಾದ ರಾಮನಾಮ ನಿನ್ನ ನಾಲಿಗೆಯಲ್ಲಿ ನಲಿಯುವ ಕಾಲಕ್ಕೆ ನಿನ್ನಲ್ಲಿ ಕುಂದು ಎನ್ನುವುದು ಒಂದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಸದಾ ಕಾಲ ನಿನ್ನ ನಾಲಿಗೆಯಲ್ಲಿ ರಾಮನಾಮ ಸ್ಮರಣೆ ನಡೆಯುತ್ತಾ ಇರ್ತಾನೆ. ಮಗು, ನಿನ್ನ ಅನನ್ಯ ಭಕ್ತಿಗೆ ಮೆಚ್ಚಿ ಒರೆದು ನಿಂತಿದ್ದೇನೆ. ಏನು ಬೇಕೋ ಕೇಳಿಕೋ. ಧನ್ಯನಾದೆ ತಂದೆ, ಧನ್ಯನಾದೆ. ಆದ್ರೆ ಕಾತರದಿಂದ ಕಾಯ್ತಾ ಇದ್ದವ ನಿನ್ನ ದರ್ಶನಕ್ಕಾಗಿ ಆ ರಾಮರೂಪ ದರ್ಶನವನ್ನ ನನಗೆ ಅನುಗ್ರಹಿಸಿದ್ದೀಯ. ಹೌದು. ಆದ್ರೆ ಇದು ಆ ಯುಗವೇ ಅಲ್ಲವಲ್ಲ, ಇದು ದ್ವಾಪರ ಯುಗ. ಈ ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರವನ್ನು ಧರಿಸಿದವನವನು. ಆ ಕೃಷ್ಣ ಮೂರ್ತಿಯನ್ನು ಒಮ್ಮೆ ನೋಡ್ಬೇಕು ಎನ್ನುವ ಆಸೆ ನನಗೆ. ಚಿಂತೆ ಆದ್ರಯ್ಯೋ. ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ. ಮೊದಲು ರಾವಣನ ಕಂಡವ ನೀನು, ಹೌದು ಈಗ ಕೃಷ್ಣನನ್ನು ಕಂಡೆಯಲ್ಲ. ಹೌದು ತಂದೆ. ಈಗ ನನ್ನ ಆಸೆ ಒಂದೇ. ಕೋದಂಡಪಾಣಿಯಾಗಿದ್ದವ, ಏಕಪತ್ನಿ ವ್ರತಸ್ಥನಾಗಿದ್ದವ ನೀನು. ಈ ಕೃಷ್ಣಾವತಾರದಲ್ಲಿ ಬಹುಪತ್ನಿ ಲೋಲ ಅಂತ ಕರೆಸಿಕೊಂಡವನವರು. ಬಹುಪತ್ನಿಯರು ಅಂತ ಹೇಳಿದ್ರೆ 16,008 ಮಂದಿ. ಆ 16,008 ಮಂದಿಯಲ್ಲಿ
ಒಬ್ಬಳು ಬಹಳ ಚಂದ ಇದ್ದವಳು ಇದ್ದಾಳೆ, ಅತೀ ರೂಪವತಿ, ಅತ್ಯಂತ ರೂಪಸಿ. ಒಮ್ಮೆ ನೋಡ್ಬೇಕು ಅಮ್ಮನನ್ನ ಅಂತ ಆಸೆ ಆ ನನಗೆ. ತಾಯಿಯ ದರ್ಶನ ಭಾಗ್ಯ ಬೇಕು. ಬೇಕು ಬೇಕು. ಬೇರೆ ಎಲ್ಲಿ ಹುಡುಕಬೇಕಾದ ಅಗತ್ಯ ಇಲ್ಲ. ಓ ಆ ಕಡೆ ಇದ್ದಾಳೆ. ಈ ದ್ವಾಪರಾಯುಗದಲ್ಲಿ ಅತಿ ರೂಪವತಿ ಅಂತ ಹೇಳಿದ್ರೆ ಹೀಗೆ. ಇವರೇ 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 ಅಲ್ಲ, ಈ ರೂಪವತಿ ಅಂತ ಹೀಗೆ ಅಂತಲ್ಲ, ಅದ್ರ ರೂಪವತಿ ಇವರೇ. ಒಂದಕ್ಕೂ ಆಯಾ ಆಕಾರವೇ ಇಲ್ಲ. ಇದು ಆಗ ಆದದ್ದು ವೇಷ ಮಾಡಿದ ಯಾರಿಗೆ ಒಪ್ಪಿಕೊಳ್ಳೋರು